Hi friends, myself Nivedita Badiger. I hope all are doing well. Today we are going to discuss about units and measurement continuation part. ಸೊ ಈ ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದೆ ಅಲ್ವಾ, ಅದರಲ್ಲಿ ನಾನು ಹೇಳ್ತಾ ಬಂದಿದ್ದು ಯಾವ ಥರ ಯೂನಿಟ್ಸ್ ಇದೆ, ಯಾವ ಥರ ಮೆಜರ್ಮೆಂಟ್ಸ್ ಇದೆ ಅಂತೇಳಿ ಎಲ್ಲನೂ ನಾವು ಕಲ್ತ್ಕೊತ ಬಂದೀವಿ. ಇವಾಗ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಮೇನ್ ಈ ಎಸ್ ಐ ಯೂನಿಟ್ಸ್ ಅಂತ ಕೇಳ್ತಿರ್ತಾರೆ ಕ್ವಶನ್ಸಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥ್ರೂ ನಾನು ಅವನ್ನ ಮಾಡಿಸ್ತೇನೆ. ಮೊದಲು ನಾವು ಒಂದು 20 ಇಲ್ಲ 30 ಈ ಒಂದು ಎಸ್ ಐ ಯೂನಿಟ್ಸ್ಗಳನ್ನ ತಿಳ್ಕೊಂಡ್ಬಿಟ್ವಿ ಅಂತಂದರೆ ಯಾವುದೇ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರಲಿ, ಮುಂದೆ ಬರೋಂಥ ಕ್ವಶನ್ಸ್ ಆಗಿರಲಿ, ಈಸಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಥರ ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಎಸ್ ಐ ಯೂನಿಟ್ಸ್ ಅಂತ ಬರುತ್ತೆ. ಅವ್ರು ಕೇಳೋದೇ ಇದನ್ನೇ ಮೇನ್, ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಬರೋಂಥ ಟಾಪಿಕ್ ಒಂದು ಕ್ವಶನ್ಸ್ ಎದರಲ್ಲಿ ಫ್ರೇಮ್ ಆಗ್ತಾ ಬಂದಿದೆ ಅಂತಂದರೆ ಈ ಎಸ್ ಐ ಯೂನಿಟ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ನಾವಿವತ್ತು ಈ ಒಂದು ಎಸ್ ಐ ಯೂನಿಟ್ಸ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಥ್ರೂ ಮಾಡ್ಕೋತ ಹೋಗೋಣ ಅಂತ. ಮೊದಲನೇದಾಗಿ ನಿಮಗೆ ಒಂದಿಷ್ಟು ಎಸ್ ಐ ಯೂನಿಟ್ಸ್ಗಳನ್ನ ಹೇಳಿಬಿಡ್ತೇನೆ, ಆಮೇಲೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಕಂಟಿನ್ಯೂಯೇಷನ್ ಮಾಡೋಣ. ಸೊ ಬನ್ನಿ. ಏನಿದೆ ಅಪ್ಪ ಅಂತಂದರೆ, ನೀವು ಒಂದು ಚಾರ್ಟ್ನ ಹಾಕ್ಕೊಂಬಿಡಿ. ಈ ಒಂದು 3 ಕಾಲಮ್ನ ಹಾಕ್ಕೊಂಡು ಒಂದೊಂದೇ ಹೇಳ್ತಾ ಹೋಗ್ತೇನೆ. ಅದರದ್ದು ನೀವು ಸಿಂಬಲ್ನು ನೋಡ್ಕೊರಿ, ಮತ್ತು ಏನಂತಂದರೆ ಅದಕ್ಕೆ ಏನಂತಾರ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ನೇದು ಬಂದುಬಿಟ್ಟು ಲೆಂತ್ ಅಂತೇಳಿ. ಲೆಂತ್ ಅಂದರೆ ಗೊತ್ತು ನಮಗೆ, ಲೆಂತನ್ನು ಮೀಟರಲ್ಲಿ ಮೆಜರ್ ಮಾಡ್ತೇವೆ. ಇದ್ರದ್ದು ಸಿಂಬಲ್ ಬಂದುಬಿಟ್ಟು ಎಮ್ ಅಂತೇಳಿ. ಸೆಕೆಂಡ್ ಮಾಸ್ ಅಂದರೆ ಕಿಲೋಗ್ರಾಮಲ್ಲಿ ಮೆಜರ್ ಮಾಡ್ತೇವೆ, ಇದನ್ನು ಕೆ ಜಿ ಅಂತೇಳಿ ನಾವು ಕರಿತೇವೆ. ಟೈಮ್ ಅಂತಂದರೆ ಸೆಕೆಂಡ್ಸ್, ಇದನ್ನು ಎಸ್ ಅನ್ನೋ ಸಿಂಬಲ್ನಲ್ಲಿ ಇಂಡಿಕೇಟ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಇದನ್ನು ಮೋಲ್ ಅಂತೇಳಿ, MOL ಮೋಲ್ ಇದರದ್ದು ಸಿಂಬಲ್ ಆಗಿದೆ. ನೆಕ್ಸ್ಟ್ ಟೆಂಪರೇಚರ್, ಇದನ್ನು ಕೆಲ್ವಿನಲ್ಲಿ ಹೇಳ್ತೇವೆ, ಇದಕ್ಕೆ ಕೆ ಅಂತ ಕರಿತೇವೆ. ಟೆಂಪರೇಚರ್ನ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೇಳ್ತಾರೆ, ಡಿಗ್ರಿ ಫಾರೆನ್ಹೀಟ್ನಲ್ಲೂ ಹೇಳ್ತಾರೆ, ಬಟ್ ಮೇನಾಗಿ ಕೆಲ್ವಿನಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಕರೆಂಟ್, ಇದನ್ನು ಆ್ಯಂಪಿಯರಲ್ಲಿ ನಾವು ಹೇಳ್ತೇವೆ. ಇದ್ರದ್ದು ಸಿಂಬಲ್ ಬಂದುಬಿಟ್ಟು AMP ಅಂತೇಳಿ ಆ್ಯಂಪಿಯರಲ್ಲಿ ಮೆಜರ್ ಮಾಡ್ತೇವೆ. ಇದ್ರದ್ದು ಅಂತೇಳಿ ಕರೆಂಟ್ನ ನಾವು ಎನ್ನ ಒಂದು ಸಿಂಬಾಲಿಂದ ಮೆಜರ್ ಮಾಡ್ತೇವೆ. ಓಕೆ, ಇವೆಲ್ಲ ಒಂದಿಷ್ಟು ಬೇಸಿಕ್: ಲೆಂತ್, ಮಾಸ್, ಟೈಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಟೆಂಪರೇಚರು, ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಲುಮಿನಸ್ ಇಂಟೆನ್ಸಿಟಿ ಅಂತೇಳಿ. ಲುಮಿನಸ್ ಇಂಟೆನ್ಸಿಟಿನ ಕ್ಯಾಂಡೆಲಾ ಅಂತೇಳಿ ಮೆಜರ್ ಮಾಡ್ತೇವೆ. CD ಇದರದ್ದು ಸಿಂಬಾಲು. ಫ್ರೀಕ್ವೆನ್ಸಿನ ಹರ್ಜಲ್ಲಿ ಹೇಳ್ತೇವೆ, HZ ಅಂತೇಳಿ. ಫೋರ್ಸ್ ಅಂದರೆ ನ್ಯೂಟನ್, ಇದನ್ನು ಎನ್ನಲ್ಲಿ ಹೇಳ್ತೇವೆ. ಪ್ರೆಷರ್ ಅಂತಂದರೆ ಪಾಸ್ಕಲ್, PA ಹೇಳ್ತೇವೆ. ಎನರ್ಜಿ ಅದರ ವರ್ಕ್ ಎರಡಕ್ಕೂ ಸೇಮ್, ಎನರ್ಜಿ ಅಥವಾ ವರ್ಕ್ ಎರಡೂ ಬಂದ್ರೂ ಜೋಲಲ್ಲಿನೇ ಮೆಜರ್ ಮಾಡ್ತೇವೆ, ಇದಕ್ಕೆ J ಅಂತೇಳಿ ಸಿಂಬಾಲ್ ಇದೆ. ಪವರ್ ಅಂತಂದರೆ ವ್ಯಾಟ್, W. ಎಲೆಕ್ಟ್ರಿಕ್ ಚಾರ್ಜ್ ಬಂದುಬಿಟ್ಟು ಕೊಲಂಬ್ ಅಂತೇಳಿ, ಇದನ್ನು CL. ಕರೆಂಟ್ ಅಂದರೆ ಆ್ಯಂಪಿಯರ್, ಅದೇ ಚಾರ್ಜ್ ಅಂತಂದರೆ ಕೊಲಂಬು, ಇದನ್ನು C ಅನ್ನೋ ಸಿಂಬಾಲಿಂದ ನಾವು ಕರಿತೇವೆ. ನೆಕ್ಸ್ಟ್ ಬಂದುಬಿಟ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೇಳಿ, ಇದನ್ನು ವೋಲ್ಟಲ್ಲಿ ಮೆಜರ್ ಮಾಡ್ತಾರೆ, V ಇದ್ರದ್ದು ಸಿಂಬಾಲು. ರೆಸಿಸ್ಟೆನ್ಸ್ ಅಂದರೆ ಓಮ್ ಇದು ಅಥವಾ ಒಮೆಗಾ ಅನ್ನೋ ಒಂದು ಸಿಂಬಾಲಿಂದ ಮೆಜರ್ ಮಾಡ್ತೇವೆ. ಓಮ್ ಅಂತಂದರೆ ಈ ಥರ ಇರುತ್ತೆ, ಒಮೆಗಾ ಅಂತೇಳಿ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಕಂಡಕ್ಟೆನ್ಸ್, ಇದನ್ನು ಸೈಮೆನ್ಸಲ್ಲಿ ಹೇಳ್ತಾರೆ. ಇದ್ರದ್ದು ಸಿಂಬಾಲು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ವೇಬರ್, WB ಇದರದ್ದು ಸಿಂಬಾಲು. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಟೆಸ್ಲಾ, TLA ಮೆಜರ್ ಮಾಡ್ತೇವೆ. ಇಂಡಕ್ಟೆನ್ಸ್ ಅಂದರೆ ಹೆನ್ರಿ, H ಅಂತೇಳಿ. ಆ್ಯಂಗಲ್ ಅವರ ರೇಡಿಯನ್ ಅಂತೇಳಿ, RAD. ಓಕೆನಾ. ನೆಕ್ಸ್ಟ್ ಇಂಪಲ್ಸ್ ಅಂತಂದರೆ ನ್ಯೂಟನ್ ಸೆಕೆಂಡ್ ಅಂತೇಳಿ, NS ಅಂತೇಳಿ ನಾವು ಮೆಜರ್ ಮಾಡ್ತೇವೆ. ವೇವ್ ಲೆಂತ್ ಅಂದರೆ ಗೊತ್ತು, ಆ್ಯಂಗ್ಸ್ಟ್ರೋಡಾಮು, ಏನಲ್ಲಿ ಮೆಜರ್ ಮಾಡ್ತೇವೆ. ಮೊಮೆಂಟಮ್ ಅಂದರೆ kg ಮೀಟರ್ ಪರ್ ಸೆಕೆಂಡ್. ಮಾಸ್ ಇಂಟು ವೆಲಾಸಿಟಿಗೆ ಮೊಮೆಂಟಮ್ ಅಂತೇಳಿ ಕರಿತೇವೆ. ಮೊಮೆಂಟಮ್ನ ಆ್ಯಕ್ಚುಲಿ P ಸಿಂಬಾಲ್ ಅನ್ನೋದ್ರಿಂದ ಮೆಜರ್ ಮಾಡ್ತೇವೆ. P ಅಂದರೆ ಮೊಮೆಂಟಮ್, P ಅಂತಂದರೆ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಅಂದರೆ kg, ವೆಲಾಸಿಟಿ ಅಂತಂದರೆ ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆನಾ, ಇದೆ ಇದ್ರದ್ದು. ನೆಕ್ಸ್ಟ್ ಬಂದುಬಿಟ್ಟು ವಾಲ್ಯೂಮು, ಕ್ಯೂಬಿಕ್ ಮೀಟರು, M3. ಆ್ಯಕ್ಚುಲಿ ಇದು ಈ ಥರ ಇದೆ, M3. ಸರ್ಫೇಸ್ ಎನರ್ಜಿ ಅಂತಂದರೆ ಜೋಲ್ ಪರ್ ಮೀಟರ್ ಸ್ಕ್ವೇರ್ ಅಂತೇಳಿ. ಸರ್ಫೇಸ್ ಎನರ್ಜಿ ಅಂತಂದ್ರೆ E/A ಅಂತೇಳಿ ಇಲ್ಲಿ ಕೊಟ್ಟಿದ್ದೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸರ್ಫೇಸ್ ಟೆನ್ಷನ್ ಅಂತೇಳಿ. ಸರ್ಫೇಸ್ ಟೆನ್ಷನ್ ಅಂದರೆ ಫೋರ್ಸ್ ಬೈ ಲೆಂತ್ ಅಂತೇಳಿ ಮೆಜರ್ ಮಾಡ್ತೇವೆ. ಫೋರ್ಸ್ ಅಂದರೆ ನ್ಯೂಟನ್ ಇದೆ, ಲೆಂತ್ ಅಂದರೆ ಮೀಟರಲ್ಲಿ ನಾವು ಮೆಜರ್ ಮಾಡ್ಕೋತಾ ಬರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಮೊಮೆಂಟಮ್ ಆಫ್ ಫೋರ್ಸ್ ಅಂತೇಳಿ. ಮೊಮೆಂಟಮ್ ಆಫ್ ಫೋರ್ಸ್ನ ನಾವು ನ್ಯೂಟನ್ ಇಂಟು ಮೀಟರ್ ಅಂತೇಳಿ ನಾವು ಮೆಜರ್ ಮಾಡ್ತೇವೆ. P ಇಂಟು D. ಮೊಮೆಂಟಮ್ ಅಂದರೆ ಏನು, Pನಲ್ಲಿ ಮೆಜರ್ ಮಾಡ್ತೇವೆ ನಾವು ಅದನ್ನು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ. ಮೊಮೆಂಟಮ್ ಆಫ್ ಇನರ್ಷಿಯಾ ಅಂದರೆ kg ಮೀಟರ್ ಸ್ಕ್ವೇರ್ ಅಂತೇಳಿ, kg
ಮೀಟರ್ ಸ್ಕ್ವೇರಲ್ಲಿ ನಾವು ಮೂಮೆಂಟ್ ಆಫ್ ಇನರ್ಷಿಯಾನ ಮೆಜರ್ ಮಾಡ್ತೇವೆ. ಇದನ್ನು ರೇಡಿಯಸ್ ಆಫ್ ಗೈರೇಷನ್ ಅಂತೇಳಿನೂ ಕರೀತಾರೆ. ಎಮ್ ಇಂಟು ರೇಡಿಯಸ್ ಆಫ್ ಗೈರೇಷನ್ ಸ್ಕ್ವೇರ್ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ಡೆನ್ಸಿಟಿ ಗೊತ್ತು ನಮಗೆ, ಮಾಸ್ ಇಂಟು ವಾಲ್ಯೂಮ್ ಅಂತ, ಮಾಸ್ ಬೈ ವಾಲ್ಯೂಮ್. ಆ್ಯಕ್ಚುಲಿ ಇದು ಮಾಸ್ ಬೈ ವಾಲ್ಯೂಮ್ ಅಂತಂದ್ರೆ ಡೆನ್ಸಿಟಿ ಕೆ ಜಿ ಪರ್ ಮೀಟರ್ ಕ್ಯೂಬಲ್ಲಿ ನಾವು ಇದನ್ನು ಮೆಜರ್ ಮಾಡ್ತೇವೆ. ನೆಕ್ಸ್ಟ್ ಬಂತು ಸ್ಪೀಡ್ ಇಲ್ಲ ವೆಲಾಸಿಟಿ ಎರಡೂ ಸೇಮು, ಮೀಟರ್ ಪರ್ ಸೆಕೆಂಡು, ಡಿಸ್ಟೆನ್ಸ್ ಬೈ ಟೈಮಲ್ಲಿ ಇದನ್ನು ಹೇಳ್ತೇವೆ. ಏನಿಲ್ಲ, ಸರ್ಫೇಸ್ ಟೆನ್ಷನ್ ಇಂಪಾರ್ಟೆಂಟು. ಸರ್ಫೇಸ್ ಟೆನ್ಷನ್ ಒಂದು ಇಂಪಾರ್ಟೆಂಟು. ಈ ಒಂದು ಡೆನ್ಸಿಟಿ ಅನ್ನೋದು ಮಾರ್ಸ್ ಬೈ ವಾಲ್ಯೂಮ್, ನೋಡಿ ಇದು ಕರೆಕ್ಷನ್ ಮಾಡ್ಕೊಳ್ಳಿ, ಮಾರ್ಸ್ ಇಂಟು ಆಗಿದೆ, ಮಾರ್ಸ್ ಬೈ ವಾಲ್ಯೂಮು. ಸ್ಪೀಡ್ ಇಲ್ಲ ವೆಲಾಸಿಟಿನ ಡಿಸ್ಟೆನ್ಸ್ ಬೈ ಟೈಮಲ್ಲಿ ಮೀಟರ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡ್ತೇವೆ. ಓಕೆ, ಇಷ್ಟು ಈ ಒಂದು 30 ನೀವು ಏನಾದರೂ ನೋಡ್ಕೊತಾ ಹೋದ್ರಿ ಅಂತಂದರೆ ಈ 30ಅಲ್ಲಿನೇ ಅವರು ಕೇಳೋಂಥದ್ದು SI ಯೂನಿಟ್ಸು. ಮತ್ತು ಇದರಿಂದ ಬೇರೆ ಎಕ್ಸ್ಟರ್ನಲ್ ಯಾವುದೂ ಬರೋಂಗಿಲ್ಲ. ಬಂದ್ರೂ ನೀವು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ನೀವು ಇದನ್ನು ಈಸಿಯಾಗಿ ಕಳ್ಕೊತಾ ಹೋಗ್ತೀರಿ. ಹೆಂಗೆ ಲೆಸನ್ ಮುಗ್ತಾ ಬರ್ತಾವಲ್ಲ ನೆಕ್ಸ್ಟ್ ಅದರಲ್ಲಿ ಈ ಥರ ಸರ್ಫೇಸ್ ಟೆನ್ಷನ್ ಅಂದ್ರೇನು, ಮೊಮೆಂಟಮ್ ಅಂದ್ರೇನು, ಮೊಮೆಂಟಮ್ ಇನರ್ಷಿಯಾ ಅಂದ್ರೇನು, ಈ ಥರ ಮುಂದೆ ಬರೋಂಥ ಟಾಪಿಕ್ಗಳು, ಮೋಷನ್ ಆಗಿರಲಿ, ಮ್ಯಾಗ್ನೆಟಿಕ್ ಫ್ಲಕ್ಸ್, ಅವೆಲ್ಲ ಏನಂತಂದರೆ ಎಲೆಕ್ಟ್ರಿಕ್ ಫೀಲ್ಡು, ಇವೆಲ್ಲನೂ ಒಂದು ಟಾಪಿಕಲ್ಲಿ ಬರ್ತಾ ಹೋಗ್ತವೆ. ಆವಾಗ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತದೆ. ಈಗಿನ ಸದ್ಯಕ್ಕೆ ಇವಿಷ್ಟು ನೋಡ್ಕೊಂಡಿರಿ. ಈಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥ್ರೂ ಇದನ್ನು ಮಾಡ್ಕೋತಾ ಹೋಗಮ್ಮ, ಅಂದಾಗ ನಿಮ್ಗೆ ಏನಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹಾಗಾದರೆ ನಾವು ಕ್ವಶನ್ಸ್ ಥ್ರೂ ಈ ಒಂದು ಟಾಪಿಕ್ನ ನೋಡ್ಕೋತಾ ಹೋಗೋಣ. ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಕೇಳಿರೋಂಥ ಎಲ್ಲ ಕ್ವಶನ್ಸ್ನ ನಾನು ಇಲ್ಲಿ ಹ್ಯಾಡಪ್ ಮಾಡಿದ್ದೇನೆ. ನೀವು ಈ ಒಂದು ಕ್ವಶನ್ಸ್ ಥ್ರೂ ನೋಡ್ಕೋತಾ ಹೋದರೆ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಇದೆ ಫಸ್ಟ್ ಕ್ವಶನ್ ಅಂತಂದರೆ, ಹೆನ್ರಿ ಈಸ್ ದಿ ಯೂನಿಟ್ ಆಫ್ ಅಂತೇಳಿ. ಹೆನ್ರಿ ಅನ್ನೋದು ಯಾವೊಂದು ಯೂನಿಟ್ ಅದೇ, ಫಿಸಿಕಲ್ ಕ್ವಾಂಟಿಟಿದು ಯೂನಿಟ್ ಅದೇ ಅಂತೇಳಿ ಕೇಳ್ತಾ ಇದ್ದಾರೆ. ಹೆನ್ರಿ ಅನ್ನೋದು ಒಂದು ಕೆಪಾಸಿಟೆನ್ಸಿಂದ ಯೂನಿಟಾ, ಇಲ್ಲ ಇಂಡಕ್ಟೆನ್ಸಿಂದ ಯೂನಿಟಾ, ಇಲ್ಲ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿದ ಯೂನಿಟಾ, ಇಲ್ಲ ಫ್ರೀಕ್ವೆನ್ಸಿದ ಯೂನಿಟಾ ಅಂತ ಕೇಳ್ತಿದ್ದಾರೆ. ಸೊ ಹೆನ್ರಿ ಅನ್ನೋದು ಒಂದು ಏನಂತಂದರೆ ಇಂಡಕ್ಟೆನ್ಸ್ ಇದಲ್ವಾ, ಬಿ ಆಪ್ಷನ್ನು, ಇದರದ್ದು ಒಂದು ಯೂನಿಟ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಯೂನಿಟ್ ಆಫ್ ವರ್ಕ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಯೂನಿಟ್ ಆಫ್ ವರ್ಕ್ದ ಯೂನಿಟ್ ಏನಿದೆ, ಜೋಲ, ನ್ಯೂಟ್ರಾನ, ವ್ಯಾಟ, ಡೈನಾ ಅಂತೇಳಿ. ಇದು ಬಂದುಬಿಟ್ಟು ಜೋಲ್ ಅನ್ನೋದು ಒಂದು ಯೂನಿಟ್ ಆಫ್ ವರ್ಕ್ ಅಂತೇಳಿ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ಯಾಂಡೆಲಾ ಈಸ್ ಅ ಯೂನಿಟ್ ಆಫ್ ಅಂತೇಳಿ. ಕ್ಯಾಂಡೆಲಾ ಅನ್ನೋದು ಯಾವುದರ ಯೂನಿಟ್ ಅದ ಅಂತ ಕೇಳ್ತಾ ಇದ್ದಾರೆ. ಕ್ಯಾಂಡೆಲಾ ಇದೇನು ಅಕೋಸ್ಟಿಕ್ ಇಂಟೆನ್ಸಿಟಿನ, ಎಲೆಕ್ಟ್ರಿಕ್ ಇಂಟೆನ್ಸಿಟಿದ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿದ, ಲ್ಯೂಮಿನಸ್ ಇಂಟೆನ್ಸಿಟಿದ. ಕ್ಯಾಂಡೆಲಾ ಅನ್ನೋದು ನಾನು ಹೇಳಿದೆ ಲುಮಿನಸ್ ಇಂಟೆನ್ಸಿಟಿದು ಯೂನಿಟ್ ಆಗುತ್ತೆ ಅಂತೇಳಿ. ಓಕೆನಾ? ಓಕೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಕೇಳ್ತಾ ಇದ್ದಾರೆ. ಡೈಮೆನ್ಷನ್ಲೆಸ್ ಆ್ಯಕ್ಚುಲಿ ಅವ್ರು ಕೇಳ್ತಾ ಇರೋದು ಡೈಮೆನ್ಷನ್ಲೆಸ್. ನಾವು ತಿಳ್ಕೊಂಡಿರೋದು ಡೈಮೆನ್ಷನ್ ಅಂದರೆ ಏನಂತ ಹೇಳಿದ್ದೆ ನಿಮಗೆ, ಅದರದ್ದು ಲೆಂತು, ಹೈಟು, ವೇಟು, ಇವೆಲ್ಲ ಡೈರೆಕ್ಷನ್ನು ಇವೆಲ್ಲ ಇದ್ದರೆ ಅದಕ್ಕೆ ಡೈಮೆನ್ಷನಲ್ ಕ್ವಾಂಟಿಟಿ ಅಂತ ಕರಿತೀವಿ. ಡೈಮೆನ್ಷನಲ್ಲೆಸ್ ಅಂದರೆ ಅದಕ್ಕೇನು, ಹೈಟು ಯಾವ ಡೈರೆಕ್ಷನಲ್ಲಿ ಹೋಗುತ್ತಿದೆ, ಯಾವ ಡೈರೆಕ್ಷನಲ್ಲಿ ಇಲ್ಲ, ಮತ್ತು ಏನಂತಂದರೆ ಎಷ್ಟು ಹೈಟ್ ಇದೆ, ಎಷ್ಟು ವೇಟ್ ಇದೆ, ಲೆಂತ್ ಎಷ್ಟು ಬ್ರೆಡ್ತ್ ಇತ್ತು, ಇದೆಲ್ಲ ಡೈಮೆನ್ಷನಲ್ ಕನ್ಸಿಡರ್ ಆಗುತ್ತೆ. ಯಾವುದು ಇಲ್ಲ ಅಂತಂದರೆ ಅದಕ್ಕೆ ಏನಂತಾರೆ ಡೈಮೆನ್ಷನ್ಲೆಸ್ ಅಂತ ಕರೀತಾರೆ. ಇದರಲ್ಲಿ ಯಾವುದಿದೆ ಆ ಥರ ಡೈಮೆನ್ಷನ್ಲೆಸ್ ಅಂತ ನೋಡ್ಕೊಳ್ಳೋಣ. ಫ್ರೀಕ್ವೆನ್ಸಿನ, ಸ್ಟ್ರೇನ, ರಿಲೇಟಿವ್ ಡೆನ್ಸಿಟಿನ, ಇಲ್ಲ ಆ್ಯಂಗಲ. ಆ್ಯಕ್ಚುಲಿ ಡೈಮೆನ್ಷನಲ್ ಕ್ವಾಂಟಿಟಿ ಬಂದುಬಿಟ್ಟು ಇದು ಫ್ರೀಕ್ವೆನ್ಸಿ. ಯಾಕಪ್ಪ ಫ್ರೀಕ್ವೆನ್ಸಿ ಅಂತಂದರೆ ಫ್ರೀಕ್ವೆನ್ಸಿನ ನಾವು ಹರ್ಜಲ್ಲಿ ಅಳಿತೇವೆ. ಓಕೆನಾ? ಸ್ಟ್ರೇನ್ ಅಂತಂದರೆ ಮುಂದೆ ಟಾಪಿಕಲ್ಲಿ ಬರ್ತಾ ಹೋಗುತ್ತೆ, ಸ್ಟ್ರೆಸ್, ಸ್ಟ್ರೇನು ಅವೆಲ್ಲ. ನಾನು ಜಸ್ಟ್ ಹೇಳ್ತಾ ಇರೋದು ಯೂನಿಟ್ ಬಗ್ಗೆ ಅಷ್ಟೇ ಅಲ್ವಾ. ಸ್ಟ್ರೆಸ್, ಸ್ಟ್ರೇನು ಇವೆಲ್ಲ ಮುಂದಿನ ಟಾಪಿಕಲ್ಲಿ ಬರುತ್ತೆ. ರಿಲೇಟಿವ್ ಡೆನ್ಸಿಟಿ, ಆ್ಯಂಗಲ್. ಆ್ಯಕ್ಚುಲಿ ಸ್ಟ್ರೇನ್ ಅಂತಂದರೆ ಆ್ಯಕ್ಚುಲಿ ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಲೆಂತ್ ಅಂದರೆ ನಮಗೆ ಗೊತ್ತಾ, ಉದ್ದ ಇದೆ, ಅದೊಂದು ಡೈಮೆನ್ಷನ್ನ. ಓಕೆ, ರಿಲೇಟಿವ್ ಡೆನ್ಸಿಟಿ ಅಂದ್ರೇನು, ಎಷ್ಟು ಗಾತ್ರ ಇದೆ, ಅದು ಒಂದು ವೇಟ್ ಡೈಮೆನ್ಷನ್ ಬಂತ. ಓಕೆ, ಆ್ಯಂಗಲ್, ಅದು ಯಾವ ಆ್ಯಂಗಲಲ್ಲಿ ಎಷ್ಟು ಆ್ಯಂಗಲ್ನ ಫ್ರೇಮ್ ಮಾಡಿದೆ ಅಂತೇಳಿ ನಾವು ಹೇಳ್ತೀವ, ಇವೆಲ್ಲ ನೀನು ಡೈಮೆನ್ಷನ್ ತೋರಿಸ್ತವೆ. ಬಟ್ ಫ್ರೀಕ್ವೆನ್ಸಿ ಅನ್ನೋದು ಏನಪ್ಪ ಇದೆ ಅಂತಂದರೆ ಇದು ಜಸ್ಟ್ ಹರ್ಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬರೀ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರದ್ದೇನು ಲೆಂತ್, ಬ್ರೆಡ್ತ್ ಈ ಥರ ವೇಟ್ ಏನು ಹೇಳೋದಿಲ್ಲ. ಅದಕ್ಕೆ ಇದೊಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತೇಳಿ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕ್ವಾಂಟಿಟೀಸ್ ಡಸ್ ನಾಟ್ ಹ್ಯಾವ್ ಅ ಯೂನಿಟ್ ಯಾವುದಕ್ಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳಿದೆ, ಯೂನಿಟ್ ಇಲ್ಲಾರ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದು, ಸ್ಟ್ರೆಸ್ಸಾ, ಫೋರ್ಸಾ, ಸ್ಟ್ರೇನಾ, ಪ್ರೆಷರಾ. ನಾವು ಸಿಂಪಲ್ಲಾಗಿ ತಿಳ್ಕೊಂಡ್ರೆ ಸ್ಟ್ರೆಸ್ ಅಂದ್ರೇನು, ನಾನು ಹೇಳಿದ್ದೆ ಫೋರ್ಸ್ ಬೈ ಏರಿಯಾ ಅಂತೇಳಿ. ಓಕೆ, ಫೋರ್ಸ್ ಅಂದರೆ ನಮ್ಗೆ ಗೊತ್ತು ಏನಂತಿದೆ, ಫೋರ್ಸ್ ಅಂದರೆ ಮಾಸ್ ಇಂಟು ಎಕ್ಸಲರೇಷನ್. ಓಕೆನಾ? ಪ್ರೆಷರ್ ಅಂದರೆ ಗೊತ್ತಾ, ಪ್ರೆಷರು ಮತ್ತು ಸ್ಟ್ರೆಸ್ ಎರಡೂ ಒಂದೇ.
ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸ್ಟ್ರೇನ್ ಈಗ ಇವಾಗೆ ಒಂದು ಕ್ವಶನ್ ಮಾಡಿದೆ ನಾ ಏನಂತೇಳಿ ಸ್ಟ್ರೇನ್ ಅಂತೇಳಿ ಒಂದು ಕ್ವಶನ್ ಬಂತಿಲ್ಲಿ ಹೌದಾ. ಏನಂತ ಹೇಳಿದೆ, ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತಾ. ಇಲ್ಲೇನು ಕೇಳ್ತಿದ್ದಾರೆ, ಯೂನಿಟ್ ಇರ್ಲಾರ್ದು ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಹೌದಾ. ಸ್ಟ್ರೇನ್ ಅಂತ ಏನಂತ ಹೇಳಿದೆ, ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಲೆಂತ್ ಅಂದ್ರೆ ಏನು, ಮೀಟರ್ ಆಗುತ್ತಾ. ಓಕೆ, ಲೆಂತ್ ಅಂದ್ರೆ ಏನು, ಮೀಟರ್. 2 ಮೀಟರ್ ಕ್ಯಾನ್ಸಲ್ ಆಗಿ ಏನು ಯೂನಿಟೇ ಉಳಿಯೋದಿಲ್ಲ ಅಲ್ಲಿ. ಸೊ ಅದಕ್ಕೆ ಏನು, ಇದು ಒಂದು ಡೈಮೆನ್ಷನಲ್ ಕ್ವಾಂಟಿಟಿ, ಯೂನಿಟ್ಲೆಸ್ ಕ್ವಾಂಟಿಟಿ ಅಂತಲೂ ಕರಿತೀವಿ ನಾವು. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಏನು ಕೇಳಿದ್ರು ಅವರು, ಡೈಮೆನ್ಷನಲ್ ಕ್ವಾಂಟಿಟಿ ಯಾವುದಿದೆ ಅಂತ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಫ್ರೀಕ್ವೆನ್ಸಿ, ಬಟ್ ಯೂನಿಟ್ಲೆಸ್ ಕ್ವಾಂಟಿಟಿ ಯಾವುದಿದೆ ಅಂತಂದರೆ ಸ್ಟ್ರೇನ್. ಓಕೆನಾ. ಓಕೆ, ನೆಕ್ಸ್ಟ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ದು ಯೂನಿಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಇರಲಿ, ಎಲೆಕ್ಟ್ರಿಕ್ ಇರಲಿ ಯಾವುದೇ ಇರಲಿ, ಪವರ್ ಅಂತ ಬಂದರೆ ನಮಗೇನು ಯಾವಾಗಲೂ ವ್ಯಾಟ್ ಅನ್ನೋದೇ ಉತ್ತರ ಇರುತ್ತೆ ಹೌದಾ. ಆ್ಯಂಪಿಯರ್ ಅಂದರೆ ಕರೆಂಟಾ, ವೋಲ್ಟ್ ಅಂದರೆ ನಮ್ಗೆ ಗೊತ್ತು. ಆ್ಯಂಪಿಯರ್ ಅಂದರೆ ಕರೆಂಟ್ ಅಂದರೆ ಚೇಂಜ್ ಇನ್ ಟೈಮ್ ಹೌದಾ. ಓಕೆ, ಕೊಲೊಂಬ್ ಬಂದ್ರೂ ಚಾರ್ಜಿಂದು ಯೂನಿಟಾ. ವೋಲ್ಟ್ ಅಂತ ಬಂದರೆ ಪೊಟೆನ್ಷಿಯಲ್ಲ ಹೌದಾ. ಸೊ ವ್ಯಾಟ್ ಅಂದರೆ ಪವರ್. ಏನು ಟೋಟಲ್ ಆಗಿನೇ ಎಲೆಕ್ಟ್ರಿಕ್ ಪವರ್ ಇರಲಿ, ಯಾವುದೇ ಇಂಡಕ್ಟೆನ್ಸ್ ಪವರ್ ಇರಲಿ, ಯಾವುದೇ ಇರಲಿ, ಅದು ಯಾವುದೇ ಪವರ್ ಬಂತಂದರೆ ಅದ್ರದ್ದು ಯೂನಿಟ್ ಯಾವಾಗಲೂ ಏನಿರುತ್ತೆ, ವ್ಯಾಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ ದಿ ಫಾಲೋವಿಂಗ್ ವಿಚ್ ಈಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ನಾ ಹೇಳಿದೆ ಫಿಸಿಕಲ್ ಕ್ವಾಂಟಿಟೀಸ್ ಹೇಳೋ ಟೈಮ್ನಾಗೆ ಹೇಳಿದೆ ಏನಂತ, ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಇರುತ್ತೆ, ಇನ್ನೊಂದು ಡಿರೈವ್ಡ್ ಕ್ವಾಂಟಿಟಿ ಇರುತ್ತೆ, ಇನ್ನೂ 2 ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಇರುತ್ತೆ, ಮತ್ತು ಸ್ಕೇಲಾರ್ ವೆಕ್ಟರ್ನೂ ಹೇಳಿದೆ. ಅದರೊಳಗೆ ಇಲ್ಲಿ ಕೇಳ್ತಾ ಇರೋದೇನು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ. ಫಂಡಮೆಂಟಲ್ ಅಂತಂದರೆ ಏನಂತ ಹೇಳಿದೆ, ಏನಂದರೆ ಬರೀ ಒಂದೇ ಒಂದು ಕ್ವಾಂಟಿಟಿ ಇರುತ್ತಲ್ಲಿ ಹೌದಾ. ಫಂಡಮೆಂಟಲ್ ಅಂದರೆ ಒಂದೇ ಒಂದು ಕ್ವಾಂಟಿಟಿ ಇರುತ್ತೆ, ಬಟ್ 2-3 ಒಂದು ಕ್ವಾಂಟಿಟೀಸ್ ಅದರೊಳಗೆ ಸೇರ್ಕೊಂಡ್ರೆ ಅದಕ್ಕೆ ಡಿರೈವ್ಡ್ ಕ್ವಾಂಟಿಟೀಸ್ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಬರೀ ಒಂದೇ ಇರೋಂಥ ಒಂದು ವ್ಯಾಲ್ಯೂಗೆ ಏನಂತಾರೆ, ಫಂಡಮೆಂಟಲ್ ಅಂತ ಕರೀತಾರೆ. ಅದೇ ಇಲ್ಲಿ ನೋಡ್ಕೋತಾ ಹೋದರೆ ಫೋರ್ಸ್ ಅಂದರೆ ಏನು ನಮ್ಗೆ ಗೊತ್ತು, ಮಾಸ್ ಇಂಟು ಎಕ್ಸಲರೇಷನ್ 2 ಬಂದುವ. ವೆಲಾಸಿಟಿ ಅಂದ್ರೆ ಏನು, ಡಿಸ್ಟೆನ್ಸ್ ಬೈ ಟೈಮ್ 2 ಬಂತ, ಡಿಸ್ಟೆನ್ಸ್ ಒಂದು ಟೈಮ್ ಒಂದು. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಕರೆಂಟ್ ಅಂತಂದರೆ ನಾನು ಹೇಳಿದ್ದೆ ಈಗ ಏನಂದರೆ ಇದು ಒಂದು ಫ್ಲೋ ಆಫ್ ಚಾರ್ಜಸ್ ಹೌದಾ. ಒಂದಿದೆನಾ. ವರ್ಕ್ ಅಂದರೆ ಗೊತ್ತು ನಮ್ಗೆ, ಟೈಮ್ ವರ್ಕ್ ಅಂತ ಹೇಳಿದ್ದೆ ನಾನು, ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಅಂದರೆ ಮಾಸ್ ಇಂಟು ಎಕ್ಸಲರೇಷನ್. ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್. ಇವೆಲ್ಲನೂ 2 ಕ್ವಾಂಟಿಟಿ ಇದೆ. ಬಟ್ ಕರೆಂಟ್ ಅಂತಂದರೆ ಏನು, ಬರೀ ಒಂದು ಕ್ವಾಂಟಿಟಿ. ಫ್ಲೋ ಆಫ್ ಚಾರ್ಜಸ್ಗೆ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಫ್ರೀಕ್ವೆನ್ಸಿ ಈಸ್ ಮೆಜರ್ಡ್ ಇನ್. ಫ್ರೀಕ್ವೆನ್ಸಿನ ಎಲ್ಲರಲ್ಲಿ ಮೆಜರ್ ಮಾಡ್ತೀವಿ ಅಂತ ಕೇಳಿದರೆ ನಾ ಹೇಳಿದೆ ಫ್ರೀಕ್ವೆನ್ಸಿ ಈಸ್ ಮೆಜರ್ಡ್ ಇನ್ ಹರ್ಜ್. ಇಟ್ ಈಸ್ ನಾಟ್ ಮೆಜರ್ಡ್ ಇನ್ ಮೀಟರ್ ಆರ್ ಸೆಕೆಂಡ್, ರೇಡಿಯನ್, ವ್ಯಾಟ್. ವ್ಯಾಟ್ ಅಂದರೆ ಅದರದ್ದು ಪೊಟೆನ್ಷಿಯಲ್ಗೆ ನಾವು ವ್ಯಾಟ್ ಅಂತೇಳಿ ಕರಿತೀವಿ. ಬಟ್ ನಾವು ಫ್ರೀಕ್ವೆನ್ಸಿನ ಅದರಲ್ಲಿ ಮೆಜರ್ ಮಾಡ್ತೀವಿ, ಹರ್ಜಲ್ಲಿ ಮೆಜರ್ ಮಾಡ್ತೇವೆ. ಇದ್ರದ್ದು ಆನ್ಸರ್ ಬಂದುಬಿಟ್ಟು ಹರ್ಜ್. ಓಕೆ, ನೆಕ್ಸ್ಟ್ ದ SI ಯೂನಿಟ್ ಆಫ್ ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ ಯೂಸ್ಡ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್. ಯಾವಾಗಲೂ ವರ್ಕನ್ನು ಕೇಳ್ತಾ ಇದ್ದಾರೆ. ಏನು SI ಯೂನಿಟ್ ಆಫ್ ವರ್ಕ್, ಇದೆಲ್ಲ ಬೇಡ, ಕೇಳ್ತಾ ಇರೋದು ವರ್ಕ್. ಸೊ ವರ್ಕಿಂದು ಯಾವಾಗಲೂ SI ಯೂನಿಟ್ ಏನಿರುತ್ತೆ, ಜೋಲ್ ಇರುತ್ತೆ. ವರ್ಕ್ದು ಆಯಿತು, ಎನರ್ಜಿದು ಆಯಿತು, ಸೇಮ್ ಎರಡೂ ಜೋಲೇ ಬರುತ್ತೆ ಹೌದಾ. ಓಕೆ, ನ್ಯೂಟನ್ ಅಂದರೆ ಫೋರ್ಸ್ ಆಗುತ್ತಾ, ಪಾಸ್ಕಲ್ ಅಂದರೆ ಪ್ರೆಷರ್ ಆಗುತ್ತಾ, ಹರ್ಜ್ ಅಂದರೆ ಫ್ರೀಕ್ವೆನ್ಸಿ ಆಗುತ್ತೆ. ಬಟ್ ಆನ್ಸರ್ ಬಂದುಬಿಟ್ಟು ಜೋಲ್, ಯಾಕಂದರೆ ವರ್ಕಿಂದು ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಮೆಜರ್ಡ್ ಇನ್ ಕ್ಯೂಸೆಕ್. ಏನು ಕ್ಯೂಸೆಕ್ಕಲ್ಲಿ ಏನನ್ನ ಮೆಜರ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಕ್ಯೂಸೆಕ್ ಅಂತಂದರೆ ಏನು, ಫ್ಲೋ ಆಫ್ ವಾಟರ್ನ ಮೆಜರ್ ಮಾಡುತ್ತೆ. ಅದು ಯಾವಾಗಲೂ ಫ್ಲೋ ಆಫ್ ವಾಟರ್ನ ಮೆಜರ್ ಮಾಡೋದಕ್ಕೆ ಏನಂತ ಕರಿತೇವೆ, ಕ್ಯೂಸೆಕ್ ಅಂತೇಳಿ ನಾವು ಕರಿತೇವೆ. ಬಟ್ ಪ್ಯೂರಿಟಿ ಆಫ್ ವಾಟರ್ನ ಮೆಜರ್ ಮಾಡೋಕ್ಕೆ ಕರೆಯೋದಿಲ್ಲ. ಡೆಪ್ತ್ ಆಫ್ ವಾಟರ್ಗೆ ಬೇರೆ ಇದೆ, ಕ್ವಾಂಟಿಟಿ ಆಫ್ ವಾಟರ್ಗೆ. ಪ್ಯೂರಿಟಿ ಅಂತಂದರೆ ಅದ್ರದ್ದು ಅಲ್ಟಾ ಪ್ಯೂರೇಷನ್ ಅಂತ ನಾವು ಕಂಡುಹಿಡಿತೇವೆ, ಎಷ್ಟಿದೆ ಪ್ಯೂರಿಟಿ ಅದರದ್ದು ಅಂತೇಳಿ. ಡೆಪ್ತ್ ಆಫ್ ವಾಟರ್ಗೆ ಆಲ್ರೆಡಿ ಟೋಟಲಿ ಲಿಕ್ವಿಡ್ ಬಂದರೆ ಅದನ್ನು ನಾವು ಹೈಡ್ರೋಮೀಟರ್ಲಿಂದ ನಾವು ಲಿಕ್ವಿಡ್ ಡೆನ್ಸಿಟಿ ಎಷ್ಟೈತಿ, ಡೆಪ್ತ್ ಎಷ್ಟೈತಿ ಅಂತೇಳಿ ಕಂಡುಹಿಡಿತೇವೆ. ಮತ್ತು ಕ್ವಾಂಟಿಟಿ ಆಫ್ ವಾಟರ್ಗೆ ಅಂತಂದರೆ ಒಂದು ಟೋಟಲಿ ಲಿಕ್ವಿಡೇ ಬಂತಂದರೆ ಅದ್ರ ಡೆನ್ಸಿಟಿ ಎಷ್ಟೈತಿ, ಮಾಸ್ ಎಷ್ಟೈತಿ ಅಂತೇಳಿ ನಾವು ಕರಿತೇವೆ. ಬಟ್ ಫ್ಲೋ ಆಫ್ ವಾಟರ್ಗೆ ನಾವೇನು ಕ್ಯೂಸೆಕ್ ಅಂತೇಳಿ ಮೆಜರ್ ಮಾಡ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿ ಯೂನಿಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್.
ಅಟ್ಮಾಸ್ಫಿಯರಿಕ್ ಪ್ರೆಷರ್ದು ಏನು ಯೂನಿಟ್ ಏನಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರಲಿ ಯಾವುದೇ ಆಗಿರಲಿ, ಏನಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬಂದರೆ ಯಾವಾಗಲೂ ಬಾರ್ ಅಂತೇಳಿ ನಾವು ಮೆಜರ್ ಮಾಡ್ತಾ ಹೋಗ್ತೇವೆ. ಜೋಲ್ ಅಂದರೆ ವರ್ಕ್ ಬರುತ್ತೆ, ಓಮ್ ಅಂತಂದರೆ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಕೆಪಾಸಿಟೆನ್ಸ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜೋಲ್ ಅಂದರೆ ಎನರ್ಜಿ ಇಲ್ಲ ವರ್ಕು. ಈ ಬಾರ್ ಅನ್ನೋದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಯೂನಿಟ್ ಇದೆ ಇಲ್ಲಿ. ಓಕೆನಾ. ನೆಕ್ಸ್ಟ್, ದ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ದೇರ್ SI ಯೂನಿಟ್ ಆರ್ ಗಿವನ್, ಚೂಸ್ ದಿ ರಾಂಗ್ ಒನ್. ಇಲ್ಲೇನು ಮ್ಯಾಚ್ ದಿ ಟೈಪ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. SI ಯೂನಿಟ್ನೇ ಬಟ್ ಮ್ಯಾಚ್ ದಿ ಟೈಪ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ಫೋರ್ಸ್ ನ್ಯೂಟನ್ಗೆ ಯೂನಿಟ್ ಇದೆನಾ? ಓಕೆ, ಕರೆಕ್ಟ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಟೆಸ್ಲಾಗಿದೆನಾ? ಎಸ್ ಇದೆ. ರೇಡಿಯೋ ಆಕ್ಟಿವಿಟಿ ಬಕ್ವೆರಲ್ಗಿದೆ? ಎಸ್ ಇದೆ. ಕೆಪಾಸಿಟೆನ್ಸ್ ವೋಲ್ಟ್ಗಿದೆನಾ? ನೋ. ಯಾಕಂದರೆ ಕೆಪಾಸಿಟೆನ್ಸ್ ಅಂದ್ರೆ ಏನಂದರೆ ಫೆರಾಡಲ್ಲಿ ನಾವು ಮೆಜರ್ ಮಾಡ್ತೀವಿ. ನಾನು ನಿಮಗೆ ಫ್ಲೋ ಚಾರ್ಟ್ ತೋರಿಸಿದ್ನಲ್ವ, ಕೆಪಾಸಿಟೆನ್ಸ್ ಅಂದರೆ ಫೆರಾಡಲ್ಲಿ ಮೆಜರ್ ಮಾಡ್ತೇವೆ. ವೋಲ್ಟ್ ಬಂದುಬಿಟ್ಟು ಇದ್ರದ್ದು ಏನಿದೆಯಪ್ಪ ವೋಲ್ಟಿಂದು ಅಂತಂದರೆ ನಮಗೆ ವೋಲ್ಟ್ ಅಂದ್ರೆ ನಮ್ಗೆ ಏನಂತ ಇದೆ ಇಲ್ಲಿ ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಮೆಜರ್ ಮಾಡೋ ಸಂಬಂಧ ವೋಲ್ಟ್ನ ಯೂಸ್ ಮಾಡ್ತೀವಿ. ಕೆಪಾಸಿಟೆನ್ಸ್ ಅಂದರೆ ಫೆರಾಡಲ್ಲಿದೆ. ಸೊ ದಿಸ್ ಈಸ್ ಅ ರಾಂಗ್ ಆನ್ಸರ್. ಇಟ್ ಈಸ್ ಅ ಮಿಸ್ ಮ್ಯಾಚ್ಡ್ ಒನ್. ಸೊ ಕರೆಕ್ಟ್ ಆನ್ಸರ್ ಈಸ್ ಫಾರ್ ದಿಸ್ ಈಸ್ ಕೆಪಾಸಿಟೆನ್ಸ್ ವೋಲ್ಟ್. ಓಕೆ, ನೆಕ್ಸ್ಟ್, ಆಂಗ್ಸ್ಟ್ರೋಡಾಮ್ ಈಸ್ ಅ ಯೂನಿಟ್ ಆಫ್ ಅಂತ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ ಇಲ್ಲಿ? ಆಂಗ್ಸ್ಟ್ರೋಡಾಮ್ ಅನ್ನೋದು ಯಾವುದ್ರದ್ದು ಯೂನಿಟ್ ಅದ ಅಂತೇಳಿ ಕೇಳ್ತಾ ಇದ್ದಾರೆ. ಆಂಗ್ಸ್ಟ್ರೋಡಾಮ್ ಈಸ್ ಆಲ್ವೇಸ್ ಮೆಜರ್ಡ್ ಇನ್ ಅ ವೇವ್ ಲೆಂತ್. ವೇವ್ ಲೆಂತಲ್ಲಿ ಮೆಜರ್ ಮಾಡ್ತೇವೆ ಆಂಗ್ಸ್ಟ್ರೋಡಾಮ್ನ ನಾವಿಲ್ಲಿ. ಸೊ ಎನರ್ಜಿ ಅನ್ನೋದು ವರ್ಕಿಗೆ ಆಗುತ್ತೆ, ಫ್ರೀಕ್ವೆನ್ಸಿ ಅಂದರೆ ಹರ್ಜ್ ಆಗುತ್ತಾ, ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ನ ಅದೇನು ಮೀಟರ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ. ಬಟ್ ಆಂಗ್ಸ್ಟ್ರೋಡಾಮ್ ಅನ್ನೋದು ಮೀಟರಲ್ಲಿ ಇರುತ್ತೆ, ವೇವ್ ಲೆಂತ್ ಅಂದ್ರೆ ಮೀಟರ್ ಇಲ್ಲಿ. ಸೊ ಇದ್ರದ್ದು ಆನ್ಸರು ವೇವ್ ಲೆಂತ್ ಇದೆ. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ದಿ ಯೂನಿಟ್ ಆಫ್ ಹೀಟ್ ಅಂತ ಕೇಳ್ತಾ ಇದ್ದಾರೆ. ಹೀಟ್ ಇದೆ ಯೂನಿಟ್ ಯಾವ್ದು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇದೆ ಅಂತ ಕೇಳ್ತಾ ಇಲ್ಲ, ಅಲ್ಲಿ ಇರಲಾರ್ದು ಯಾವುದಿದೆ ಅದನ್ನು ಮೆನ್ಷನ್ ಮಾಡಿರಿ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಕ್ಯಾಲೋರಿನ, ಓಕೆ, ಕ್ಯಾಲೋರಿನ ಹೀಟ್ನ ಕ್ಯಾಲೋರಿಯಲ್ಲಿ ಮೆಜರ್ ಮಾಡ್ತೀವಿ, ಕಿಲೋ ಕ್ಯಾಲೋರಿಯಲ್ಲಿ ಮೆಜರ್ ಮಾಡ್ತೀವಿ, ಕಿಲೋ ಜೋಲಲ್ಲಿ ಮೆಜರ್ ಮಾಡ್ತೀವಿ. ಬಟ್ ವ್ಯಾಟಲ್ಲಿ ಮೆಜರ್ ಮಾಡಲ್ಲ. ವ್ಯಾಟ್ ಅನ್ನೋದು ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ನಾವು ವ್ಯಾಟನ್ನು ಯೂಸ್ ಮಾಡ್ತೇವೆ. ಓಕೆ ಓಕೆ ಸಾರಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ಲ, ಪವರನ್ನು ನಾವು ಹೇಳಬೇಕಾದ್ರೆ ವ್ಯಾಟಲ್ಲಿ ಯೂಸ್ ಮಾಡ್ತೇವೆ. ವ್ಯಾಟ್ ಅನ್ನೋದು ನಮಗೆ ಏನಿಲ್ಲಿ ಪವರ್ ಮೆಜರ್ ಮಾಡೋ ಸಂಬಂಧ ಈ ಒಂದು ವ್ಯಾಟ್ನ ಹೇಳ್ತೇವೆ. ವೋಲ್ಟ್ ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹೇಳೋ ಸಂಬಂಧ ವೋಲ್ಟ್. ವ್ಯಾಟ್ ಅಂದರೆ ಪವರ್. ಬಟ್ ಇವೆಲ್ಲ ಕ್ಯಾಲೋರಿ ಆಗಿರಲಿ, ಕಿಲೋ ಕ್ಯಾಲೋರಿ ಆಗಿರಲಿ, ಕಿಲೋ ಜೋಲ್ ಆಗಿರಲಿ, ಇವೆಲ್ಲನೂ ಏನು ಹೀಟ್ನ ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೇವೆ. ಆ್ಯಕ್ಚುಲಿ ಇಟ್ ಈಸ್ ಅ ಯೂನಿಟ್ ಆಫ್ ಹೀಟ್ ಅಂತೇಳಿ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್, ಲೈಟ್ ಇಯರ್ ಈಸ್ ಅ ಯೂನಿಟ್ ಆಫ್. ಲೈಟ್ ಇಯರ್ನ ಯಾವ ಯೂನಿಟ್ಲಿಂದ ಮೆಜರ್ ಮಾಡ್ತೀವಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದೇನು ಟೈಮ್ನ, ಇಲ್ಲ ಪವರಾ, ಇಲ್ಲ ಡಿಸ್ಟೆನ್ಸಾ, ಇಲ್ಲ ಇಂಟೆನ್ಸಿಟಿನ, ಯಾವುದರಲ್ಲಿ ಮೆಜರ್ ಮಾಡ್ತೀವಿ ಅಂತ ಕೇಳಿದ್ರೆ ಲೈಟ್ ಅಂದರೆ ಏನು? ಲೈಟ್ ಇಯರ್ ಅಂದ್ರೇ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಲೈಟ್ ಇನ್ 1 ಇಯರ್. 1 ಇಯರ್ದೊಳಗೆ ಡಿಸ್ಟೆನ್ಸ್ ಆಗ್ತದಲ್ಲ, ಅದು ಎಷ್ಟು ಡಿಸ್ಟೆನ್ಸ್ ಹೋಗತ್ತೈತಿ ಅಂತೇಳಿ ನಾವು ಇಲ್ಲಿ ಹೇಳ್ತೀವಿ. ಡಿಸ್ಟೆನ್ಸ್ನ ಯಾವಾಗಲೂ ಏನು ಮೀಟರಲ್ಲಿ ಮೆಜರ್ ಮಾಡ್ತೀವ. ಸೊ ಲೈಟ್ ಇಯರ್ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದಕ್ಕೆ ಡಿಸ್ಟೆನ್ಸಲ್ಲಿ ಮೆಜರ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಆನ್ಸರ್ ಫಾರ್ ಇಟ್. ನೆಕ್ಸ್ಟ್, ಇನ್ ದಿ ಫಾಲೋವಿಂಗ್ ವಿಚ್ ಈಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಮತ್ತೆ ಕೇಳ್ತಾ ಇದ್ದಾರೆ ಸೇಮ್. ಸೊ ಇದೇ ಕ್ವಶನ್ ಆ್ಯಕ್ಚುಲಿ ರಿಪೀಟ್ ಆಗಿದೆ. ಯಾವುದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತಿದೆ. ಸೊ ಇಟ್ ಈಸ್ ಅ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್, ದ ಯೂನಿಟ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ. ಓಕೆ, ಏನು ಕೇಳ್ತಾ ಇದ್ದಾರೆ ಇಲ್ಲಿ? ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕೇಳ್ತಾ ಇದ್ದಾರೆ. ಯಾವುದಿದೆ? C²n 1m. ಸಾರಿ, ಇದು ಆ್ಯಕ್ಚುಲಿ ಯಾವ ಥರ ಆಗಬೇಕಂದ್ರೆ C²n ಮೀಟರ್ ಸ್ಕ್ವೇರ್ ಈ ಥರ ಇದೆ. ಇದನ್ನು ಇಲ್ಲ ನ್ಯೂಟನ್ ಮೀಟರ್ ಸ್ಕ್ವೇರ್, ಸೆಕೆಂಡ್ ಬಂದುಬಿಟ್ಟು ನ್ಯೂಟನ್ ಮೀಟರ್ ಸ್ಕ್ವೇರ್ C² ಇದೆ. ಯೂನಿಟ್ಲೆಸ್ ಕ್ವಾಂಟಿಟಿನ, ಇಲ್ಲ ನ್ಯೂಟನ್ C² ಮೀಟರ್ ಸ್ಕ್ವೇರ್. ಇದರಲ್ಲಿ ಯಾವುದೋ ಒಂದು ರಿಲೇಟಿವ್ ಪರ್ಮಿಟಿವಿಟಿಗೆ ಆನ್ಸರ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ರಿಲೇಟಿವ್ ಪರ್ಮಿಟಿವಿಟಿ ಈಸ್ ಅ ಯೂನಿಟ್ಲೆಸ್ ಕ್ವಾಂಟಿಟಿ. ಏನಪ್ಪ ಇದು? ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೇ ಯೂನಿಟ್ಲೆಸ್ ಕ್ವಾಂಟಿಟಿ ಆಗುತ್ತದು. ಯಾಕೆ ಇದು ಯೂನಿಟ್ಲೆಸ್ ಕ್ವಾಂಟಿಟಿ ಅಂತಂದರೆ ಇದ್ರದ್ದೇನು ಲೆಂತ್, ಮಾಸ್, ಟೈಮ್, ಹೈಟ್, ವಿಡ್ತ್ ಎಲ್ಲನೂ ಏನು ಕ್ಯಾಲ್ಕುಲೇಟ್ ಆಗಂಗಿಲ್ಲ. ಸೊ ಇಟ್ ಈಸ್ ದ ಯೂನಿಟ್ಲೆಸ್ ಕ್ವಾಂಟಿಟಿ ಅಂತೇಳಿ ರಿಲೇಟಿವ್ ಪರ್ಮಿಟಿವಿಟಿನ ನಾವು ಕರಿತೇವೆ. ಓಕೆ, ನೆಕ್ಸ್ಟ್,
1 ಮೈಕ್ರಾನ್ ರಿಪ್ರೆಸೆಂಟ್ಸ್ ದ ಲೆಂತ್ ಆಫ್ ನಾನು ಫ್ಲೋ ಚಾರ್ಟ್ ಕೊಟ್ಟಿದ್ನಲ್ವ ನಿಮಗೆ 10⁻1 10⁻10 ಅದು ಪ್ಲಸ್ ಮತ್ತು ಮೈನಸ್ ಎರಡೂದು ಫ್ಲೋ ಚಾರ್ಟ್ ಕೊಟ್ಟಿದೆ. ಸೊ ಅದ್ರ ಬೇಸ್ ಮೇಲೆ ಕ್ವಶನ್ ಇದೆ. 1 ಮೈಕ್ರಾನ್ ಅಂದರೆ ನಮ್ಗೆ ಗೊತ್ತು ಏನಪ್ಪ 1 ಮೈಕ್ರಾನ್ ಅಂದರೆ ಆ್ಯಕ್ಚುಲಿ 10⁻6 ಮೀಟರ. 1 ಮೈಕ್ರಾನ್ ಅಂದರೆ 10⁻6 ಮೀಟರ್. ಬಟ್ ಇಲ್ಲಿ 10⁻4 ಆನ್ಸರ್ ಇದೆ. ಯಾಕೆ ಇದು 10⁻4 ಸೆಂಟಿಮೀಟರ್ ಆಗ್ತಿದೆ? ನಮಗೆ ಗೊತ್ತಿರೋದು 1 ಮೈಕ್ರಾನ್ ಅಂದರೆ 10⁻6 ಮೀಟರ್. ಅವ್ರು ಕೇಳ್ತಾ ಇರೋದು ಇಲ್ಲಿ ಕೊಟ್ಟಿರೋದು 10⁻6 ಸೆಂಟಿಮೀಟರ್. ಇದು ಅವರು ಸೆಂಟಿಮೀಟರಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿರೋದು ಮೀಟರಲ್ಲಿ. ಸೊ 10⁻6 ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಸೆಂಟಿ ಅಂದರೆ 2ನ ಎರಡು ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಎರಡು ಕ್ಯಾನ್ಸಲ್ ಆಗಿ 10⁻4 ಸೆಂಟಿಮೀಟರಲ್ಲಿ ಇದನ್ನು ಹೇಳ್ತೇವೆ. ಆ್ಯಕ್ಚುಲಿ 1 ಮೈಕ್ರಾನ್ ಅಂದ್ರೇನೇನು 10⁻6, ಬಟ್ ಇದನ್ನು ಸೆಂಟಿಮೀಟರಲ್ಲಿ ಹೇಳ್ಬೇಕಂದ್ರೆ 10⁻4 ಇಸ್ ದಿ ಆನ್ಸರ್. ಡೋಂಟ್ ಡೂ ಅ ಕನ್ಫ್ಯೂಷನ್ ಆನ್ ಇಟ್. ಸೊ 10⁻4 ಇದ್ರದ್ದು ಆನ್ಸರ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, 10⁻6 ಕೊಟ್ಟಿದ್ದಾರೆ ಅಂತೇಳಿ ಪಟ್ನ ಇದಕ್ಕೆ ಆನ್ಸರ್ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಸೆಂಟಿಮೀಟರಲ್ಲಿದೆನಾ ಇನ್ನು ಮೀಟರಲ್ಲಿದೆನಾ ಅದನ್ನು ನೋಡಿಕೊಂಡು ನಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ದ ಯೂನಿಟ್ ಆಫ್ ಪವರ್ ಅಂತಂದರೆ ಹೇಳಿದ್ನ ನಾನು, ವ್ಯಾಟ್ ಅಂದರೆ ಪವರ್, ವೋಲ್ಟ್ಸ್ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಹರ್ಟ್ಜ್ ಅಂದರೆ ಗೊತ್ತು ಫ್ರೀಕ್ವೆನ್ಸಿ, ನ್ಯೂಟ್ರಾನ್ ಅನ್ನೋದು ಒಂದು ಏನಂತಂದರೆ ಪ್ರೋಟಾನ್, ನ್ಯೂಟ್ರಾನ್ ಇವೆಲ್ಲನೇನು ಬೇರೆ ಟೈಪ್ ಆಫ್ ಒಂದು ಯೂನಿಟಲ್ಲಿ ನಾವು ಕಲ್ಕೋತೋಗೋಣ. ಇದಕ್ಕೆ ಯಾವುದೇ ಒಂದು ಯೂನಿಟ್ ಇರಂಗಿಲ್ಲ. ಓಕೆನಾ? ಸರಿ, ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ 1 ಕಿಲೋಮೀಟರ್. ಕಿಲೋಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟರ್ ಕನ್ವರ್ಷನ್ ಮಾಡೋದು ಗೊತ್ತಿರ್ಬೇಕು ನಮಗೆ. ಆ್ಯಕ್ಚುಲಿ ಏನು ಗೊತ್ತು ಇವೆಲ್ಲ 10⁻1 ಅಂದ್ರೇನು, 2 ಅಂದ್ರೇನು, 10⁻3 ಅಂದ್ರೇನು ಇವೆಲ್ಲ ಗೊತ್ತು. ಅದರ್ಲಿಂದ ನಾವೇನು ಮೀಟರ್ ಟು ಕಿಲೋಮೀಟರ್, ಕಿಲೋಮೀಟರ್ ಟು ಮೀಟರ್ನ ಕನ್ವರ್ಟ್ ಮಾಡ್ಬೋದು. ಸೊ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಆಗುತ್ತೆ ಇಲ್ಲಿ. ಓಕೆನಾ? ಇವೆಲ್ಲ ಮ್ಯಾಥಮೆಟಿಕಲ್ ರಿಲೇಟೆಡ್ ಅವ, ಈಸಿಯಾಗಿ ನಿಮ್ಗೆ ಗೊತ್ತಿರ್ತಾವೆ. ಆನ್ಸರ್ ಬಂದುಬಿಟ್ಟು 1000 ಮೀಟರ್. ಓಕೆ, ನೆಕ್ಸ್ಟ್ ಇನ್ SI ಯೂನಿಟ್ ಸಿಸ್ಟಮ್ ಪಾಸ್ಕಲ್ ಈಸ್ ದಿ ಯೂನಿಟ್ ಆಫ್. ಏನು ಕೇಳ್ತಾ ಇದ್ದಾರೆ? ಪಾಸ್ಕಲ್ ಯಾವುದು ಯೂನಿಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಪಾಸ್ಕಲ್ ಅಂತಂದರೆ ಏನು? ಪ್ರೆಷರ್ಗೆ ಯೂನಿಟ್ ಆಗುತ್ತೆ. ಹೆಂಗಪ್ಪ ಅಂತಂದರೆ ವರ್ಕ್ ಬಂದುಬಿಟ್ಟು ಜೋಲ, ಎನರ್ಜಿನೂ ಜೋಲ, ಪವರ್ ಅಂತಂದರೆ ವ್ಯಾಟ. ಸೊ ಪ್ರೆಷರ್ ಅಂತಂದರೆ ಪಾಸ್ಕಲಲ್ಲಿ ನಾವು ಮೆಜರ್ನ ಮಾಡ್ತೇವೆ. ಓಕೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸಿಸ್ಟಮ್ ಆಫ್ ಯೂನಿಟ್ ಈಸ್ ನಾಟ್ ಬೇಸ್ಡ್ ಆನ್ ಯೂನಿಟ್ಸ್ ಆಫ್ ಮಾಸ್, ಲೆಂತ್, ಟೈಮ್ ಅಲೋನ್. ನಾ ಹೇಳಿದೆ 3 ಟೈಪ್ಸ್ ಆಫ್ ಸಿಸ್ಟಮ್ ಆಫ್ ಯೂನಿಟ್ಸೇ ನಮ್ಮ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತೇಳಿ ಕರಿತೀವಿ. ಆ ಮೂರಲಿಂತ್ರನೇ ನಮಗೇನು ಲೆಂತ್, ಮಾಸ್, ಟೈಮ್ ಈ ಮೂರೂ ಡಿರೈವ್ ಹಾಕ್ಕೋತಾ ಬಂದಿದೆ ಅಂತೇಳಿ. ಅವು ಯಾವುವು? CGS, MKS, FPS. ಬಟ್ SI ಸಿಸ್ಟಮ್ ಅನ್ನೋದೇನು ಅದು ಇಂಟರ್ನ್ಯಾಷನಲಿ ರೆಕಾಗ್ನೈಸ್ಡ್ ಸಿಸ್ಟಮ್. ದೀಸ್ ಟು ಆರ್ ಸಪ್ರೇಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತೇಳಿ ನಾವು ಕರಿತೇವೆ. ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು ನಮಗೆ ಅಂದರೆ SI ಅಂತೇಳಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ದ SI ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ನಮಗೆ 2 ಥರ ಜೀಸ್ ಸಿಗ್ತಾವೆ ಇಲ್ಲಿ. ಒಂದು ಕ್ಯಾಪಿಟಲ್ G, ಇನ್ನೊಂದು ಸ್ಮಾಲ್ g. ಈ ಸ್ಮಾಲ್ g ವ್ಯಾಲ್ಯೂ ಏನಪ್ಪ ಅಂತಂದರೆ ಯಾವಾಗಲೂ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೇವೆ ಇದನ್ನು ನಾವು. ಸ್ಮಾಲ್ g ಅಥವಾ ಏನು ಯಾವಾಗಲೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಇದನ್ನು ಮೆಜರ್ ಮಾಡ್ತೇವೆ. ಯಾವುದನ್ನು? ಏನಂತಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ನಾವು ಹೇಳ್ತೇವೆ. ಬಟ್ ಇವ್ರು ಕೇಳ್ತಾ ಇರೋದು ಏನಪ್ಪ ಅಂದರೆ ಕ್ಯಾಪಿಟಲ್ G ಅಂದರೆ ಯೂನಿವರ್ಸಲ್ ಆಗಿನೇ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇದೆ. ಕ್ಯಾಪಿಟಲ್ G ಇದು ವ್ಯಾಲ್ಯೂ ಏನಂತ ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ಯೂನಿಟ್ಗಳೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಬರ್ತವೆ. ಬಟ್ ಈಗ ಸ್ವಲ್ಪ ತಿಳ್ಕೊಂಡಿರಿ. ನಮಗೇನು ಫೋರ್ಸ್ ಅಂತಂದ್ರೇ ಏನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 m2 ಡಿವೈಡೆಡ್ ಬೈ r² ಅಂತೇಳಿ ಬರಿತೀವಿ. m1 m2 ಅಂದರೆ ಎರಡು ಮಾಸ್ ಆಗುತ್ತೆ ಅಲ್ಲಿ, r² ಅಂದರೆ ಡಿಸ್ಟೆನ್ಸು, f ಅಂದರೆ ಫೋರ್ಸು. ಈ ಒಂದು ಏನಿದೆ ಅಲ್ಲ ಡೈರೆಕ್ಟ್ಲಿ ಪ್ರಪೋರ್ಷನಲ್ನ ತೆಗೆದ್ರೆ ಈ ಜಾಗಕ್ಕೆ G ಬರುತ್ತೆ. G m1 m2 ಡಿವೈಡೆಡ್ ಬೈ r² ಅಂತ ಮರಿತೀವಿ. ಇದನ್ನು ಕೇಳ್ತಾ ಇರೋ ಸಂಬಂಧ ನಮಗೇನಾಗುತ್ತೆ G ಇಲ್ಲೇ ಇರುತ್ತೆ, f ಇಂಟು r² ಆಗಿ ಇವೆರಡು m1 m2 ಕೆಳಗಡೆ ಬರುತ್ತೆ. ಸೊ ಗ್ರಾವಿಟೇಷನಲ್ ಕಾನ್ಸ್ಟೆಂಟಿಂದು ನಮ್ಗೆ ವ್ಯಾಲ್ಯೂ ಯೂನಿಟ್ ಏನು ಸಿಗುತ್ತಂದ್ರೆ ಫೋರ್ಸ್ ಅಂದರೆ ನ್ಯೂಟನ್ 4 ಕಡೆ ಇದೆ. r² ಅಂದ್ರೂ ಡಿಸ್ಟೆನ್ಸ್ ಅಂತೇಳಿದೆ. ಮೀಟರ್ ಸ್ಕ್ವೇರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವ. ಇಲ್ಲಿ ಇವೆರಡು ಆನ್ಸರ್ ಆಗಂಗಿಲ್ಲ. ನ್ಯೂಟನ್ ಸ್ಕ್ವೇರ್ ಅದ ಇಲ್ಲಿ ನ್ಯೂಟನ್ ಎಲ್ಲ ಕಡೆ ಇದೆ. ಬಟ್ ಮೀಟರ್ ಸ್ಕ್ವೇರ್ ಬೇಕಾ? ಇದೆರಡು ಮೀಟರ್ ಸ್ಕ್ವೇರ್ ಇಲ್ಲದ. ಈ ಮೀಟರ್ ಸ್ಕ್ವೇರ್ ಆದಮೇಲೆ ನಮಗೇನು ಮಾಸ್ 2 ಇವೆ. kg ಸ್ಕ್ವೇರ್ ಆಗಬೇಕಾ? kg ಸ್ಕ್ವೇರ್ ಇಲ್ಲದನ. ಓಕೆ,
ಇದು ಬಂದುಬಿಟ್ಟು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಆನ್ಸರ್ ಇದೆ. ಏನಪ್ಪ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ಓಕೆನಾ? ಸರಿ, ನೆಕ್ಸ್ಟ್ ಏನಪ್ಪ ಕೇಳ್ತಾ ಇದ್ದಾರೆ ಇಲ್ಲ ಅಂತಂದರೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಎಸ್ ಐ ಯೂನಿಟ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೇಮ್ ಇಯರ್ ಆಲ್ಸೋ ದೇ ಆರ್ ಆಸ್ಕಿಂಗ್ ಅ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಏನು ಕೇಳ್ತಾ ಇದ್ದಾರೆ? ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್ ಅಂತ ಕೇಳ್ತಾರೆ. ವರ್ಕ್ ಜೋಲ್ದ, ಎಸ್ ಕರೆಕ್ಟ್ ಇದೆ. ಫೋರ್ಸು ನ್ಯೂಟನ್ನ ಕರೆಕ್ಟ್ ಇದೆ. ಮಾಸ್ ಕೆ ಜಿನ ಕರೆಕ್ಟ್ ಇದೆ. ಪ್ರೆಷರ್ ಬಂದುಬಿಟ್ಟು ಡೈನ್ ಅಂತಿದೆ. ಆ್ಯಕ್ಚುಲಿ ಪ್ರೆಷರ್ ಏನಾಗಬೇಕು? ಬಾರ್ ಅಥವಾ ಪಾಸ್ಕಲ್ ಎರಡರಲ್ಲಿ ಒಂದು ಇರಬೇಕು ಇದ್ರದ್ದು. ಹೌದಾ? ಎರಡರಲ್ಲಿ ಒಂದು ಇರಬೇಕು. ಬಟ್ ಏನಿದೆ? ಡೈನ್ ಇದೆ. ಸೊ ಇಟ್ ಈಸ್ ಅ ರಾಂಗ್ ಆನ್ಸರ್. ಆನ್ಸರ್ ಬಂದುಬಿಟ್ಟು ಇದು ಇದೆ. ಓಕೆ, ನೆಕ್ಸ್ಟ್ ಲೈಟ್ ಇಯರ್ ಹೇಳಿದ್ನಲ್ವ. ಲೈಟ್ ಇಯರ್ ಅಂದರೆ ಒಂದು ಇಯರಲ್ಲಿ ಲೈಟ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅದಕ್ಕೆ ಲೈಟ್ ಇಯರ್ ಅಂತ ಕರಿತೀವಿ. ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು ನಮಗೆ ಏನಾಗುತ್ತೆ? ದಿ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಎ ಲೈಟ್ ಇನ್ 1 ಇಯರ್. ಇದು ಆಪ್ಷನ್ಸ್ ಏನಿದೆ? ದ ಲೈಟ್ ವಿತ್ ಟೈಮ್ ವಿಚ್ ದ ಸನ್ ರೇಸ್, ಸನ್ನದ ಬಗ್ಗೆ ಹೇಳ್ತಾನೇ ಇಲ್ಲ ಇಲ್ಲಿ ನಮಗೆ. ಸೊ ಇಟ್ ಈಸ್ ರಾಂಗ್. ದ ಇಯರ್ ಇನ್ ವಿಚ್ ಇಯರ್, ಇದಂತೂ ಪೂರಾನೇ ರಾಂಗ್ ಆಗುತ್ತೆ. ದ ಟೈಮ್ ಇನ್ ವಿಚ್ ಸ್ಪೇಸ್ ಕ್ರಾಫ್ಟ್ ರೀಚಸ್ ಅ ಮೂನ್, ಸ್ಪೇಸ್ ಕ್ರಾಫ್ಟ್ ರೀಚಸ್ ಅ ಮೂನ್ ಅರ್ತ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಟೋಟಲಿನೇ ರಾಂಗ್ ಆನ್ಸರ್ ಆಗುತ್ತೆ. ನಮಗೆ ಎಷ್ಟು 1 ಇಯರಲ್ಲಿ ಲೈಟ್ ಟ್ರಾವೆಲ್ ಆಗ್ತಾ ಅನ್ನೋದಕ್ಕೆ ಲೈಟ್ ಇಯರ್ ಅಂತೇಳಿ ನಾವು ಕರಿತೇವೆ. ಓಕೆ, ಓಮ್ ಮೀಟರ್ ಈಸ್ ಅ ಯೂನಿಟ್ ಆಫ್. ಏನಿದೆ? ಓಮ್ ಮೀಟರ್ ಅನ್ನೋದು ಯಾವುದ್ರದ್ದು ಯೂನಿಟ್ ಅದ ಅಂತ ಕೇಳ್ತಾರೆ. ನಮಗೆ ಬರೀ ಗೊತ್ತು ಓಮ್. ಓಮ್ ಅಂದರೆ ರೆಸಿಸ್ಟೆನ್ಸ್. ಇಲ್ಲಿ ಕೇಳ್ತಾ ಇರೋದು ಓಮ್ ಮೀಟರ್. ಹೌದಾ? ಓಮ್ ಮೀಟರ್ ಅಂದ್ರೆ ರೆಸಿಸ್ಟಿವಿಟಿಗೆ ಕರಿತೀವಿ ನಾವು. ರೆಸಿಸ್ಟೆನ್ಸ್ ಅಂದರೆ ಬರೀ ಓಮ್ ಆಗುತ್ತೆ. ಹೌದಾ? ಕಂಡಕ್ಟನ್ಸ್ ಅಂದರೆ ಇವಾಗ ತಾನೇ ಹೇಳಿದೆ ನಿಮಗೆ. ಕಂಡಕ್ಟನ್ಸ್ ಅಂದರೆ ಸೈಮನ್ಸಲ್ಲಿ ಮೆಜರ್ ಮಾಡ್ತೀವಿ ಅಂತೇಳಿ. ಚಾರ್ಜ್ ಅಂದರೆ ಒಂದು ಚಾರ್ಜ್ ಎಷ್ಟು ಫ್ಲೋ ಆಗತ್ತೈತಿ ಚಾರ್ಜ್ ಅನ್ನೋದಕ್ಕೆ. ಇದ್ರದ್ದು ಆನ್ಸರ್ ಬಂದುಬಿಟ್ಟು ಓಮ್ ಮೀಟರ್ ರೆಸಿಸ್ಟಿವಿಟಿನ ಮೆಜರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ದ ಯೂನಿಟ್ ಆಫ್ ಫೋರ್ಸ್ ಇಸ್. ಫೋರ್ಸ್ ಅಂತೂ ನಮಗೆ ಗೊತ್ತಾ? ಏನಿದೆ? ನ್ಯೂಟನ್ ಇದೆ. ಹೌದಾನಾ? ಫರಾಡೆ ಅಂತಂದರೆ ಕೆಪಾಸಿಟೆನ್ಸ. ಫರ್ಮಿ ಅಂದರೆ 10⁻⁻15 ಅಂತ ಹೇಳಿದೆ. ಇದಕ್ಕೆ ಫೆಮ್ಟೋನು ಅಂತಾರೆ ಅಂತ ಕರೀತಾರೆ ಅಂತ ಹೇಳಿದೆ. ಹೌದಾ? ನೆಕ್ಸ್ಟ್ ನ್ಯೂಟನ್ ಅನ್ನೋದು ಫೋರ್ಸು. ರುದರ್ಫೋರ್ಡ್ ಅನ್ನೋದು ಒಂದು ಟೋಟಲ್ ಆಗಿಯೇ ಒಂದು ಆಟಮ್ದು ರಿಲೇಟೆಡ್ ಕಾನ್ಸೆಪ್ಟ್ ಇದೆ. ಅದನ್ನು ಮುಂದಿನ ಟಾಪಿಕಲ್ಲಿ ನಾವು ಕಲ್ಕೋತಾ ಬರೋಣ. ಸೊ ಟೋಟಲಾಗಿ ಈಗ ಆನ್ಸರ್ ಬಂದುಬಿಟ್ಟು ಫೋರ್ಸ್ ಅಂದರೆ ನ್ಯೂಟನ್ ಆಗುತ್ತೆ. ಓಕೆ, ಏನು ಕೇಳ್ತಾ ಇದ್ದಾರೆ? ಪಾರ್ಸೆಕ್. 3 ಟೈಪ್ ಆಫ್ ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಹೇಳಿದ್ದೆ ನಿಮಗೆ. ಒಂದು ಪಾರ್ಸೆಕ್ ಹೇಳಿದ್ದೆ, ಒಂದು ಲೈಟ್ ಇಯರ್ ಹೇಳಿದ್ದೆ, ಒಂದು ಪಾರ್ಸೆಕ್ ಅಂತ ಹೇಳಿದೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಪಾರ್ಸೆಕ್ ಬಗ್ಗೆ ಕೇಳ್ತಾ ಇದ್ದಾರೆ. ಏನಪ್ಪ ಪಾರ್ಸೆಕ್ ಬಗ್ಗೆ ಕೇಳ್ತಾ ಇರೋದಂದರೆ, ಆ ಯೂನಿಟ್ ಆಫ್ ಡಿಸ್ಟೆನ್ಸ್ ಯೂಸ್ಡ್ ಟು ಮೆಜರ್ ದಿ ಡಿಸ್ಟೆನ್ಸ್ ರಿಲೇಟೆಡ್ ಟು ದಿ ಸ್ಟಾರ್ಸ್ ಇನ್ ದಿ ಸ್ಕೈ ಈಸ್ ಈಕ್ವಲ್ ಟು. ನಾನೇನು ಹೇಳಿದೆ? ಲೈಟ್ ಇಯರು ಮತ್ತು ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಎರಡೂ ಏನನ್ನು ಮೆಜರ್ ಮಾಡುತ್ತೆ? ವಿತಿನ್ ದಿ ಸೋಲಾರ್ ಸಿಸ್ಟಮ್ದಾಗಿರೋಂಥ ಒಂದು ಡಿಸ್ಟೆನ್ಸ್ನ ಮೆಜರ್ ಮಾಡೋಸ. ಬಟ್ ಔಟ್ ಆಫ್ ಸೋಲಾರ್ ಸಿಸ್ಟಮಲ್ಲಿ ಮೆಜರ್ ಮಾಡಬೇಕಿತ್ತಂದರೆ ಪಾರ್ಸೆಕ್ನ ಮೆಜರ್ ಮಾಡ್ತೀವಿ. ಅದಕ್ಕೆ ಕೇಳ್ತಾ ಇದ್ದಾರೆ ಔಟ್ ಆಫ್ ಸ್ಟಾರ್ಸ್ ಅಂತೇಳಿ. ಇಲ್ಲಿ ಈ ಸ್ಟಾರ್ನ ಮೆಜರ್ ಮಾಡೋಕ್ಕೆ ಪಾರ್ಸೆಕ್ ಅಂತಾಳೆ. ಹಾಗೆ ಯೂನಿಟ್ನ ಹೇಳಿದ್ದೆ, 1 ಪಾರ್ಸೆಕ್ ಈಸ್ ಈಕ್ವಲ್ ಟು 3.25 ಲೈಟ್ ಇಯರ್ಸ್ ಅಂತೇಳಿ. ಹೌದಾ? ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ, ನೀವು ಇದನ್ನು ನೆನಪಿಟ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಅ ನ್ಯಾನೋಮೀಟರ್ ಈಸ್ ಈಕ್ವಲ್ ಟು. ನಮ್ಗೆ ಗೊತ್ತು ಏನಪ್ಪ? ನ್ಯಾನೋಮೀಟರ್ ಅಂದರೆ 10⁻⁹ ಮೀಟರ್. ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಬಟ್ 10⁻⁹ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿ. ಅವ್ರೇನು ಕೇಳ್ತಾ ಇರೋದು? ಸೆಂಟಿಮೀಟರಲ್ಲಿ ಕೇಳ್ತಾ ಇದ್ದಾರೆ. ಸೊ ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡಬೇಕಿತ್ತಂದರೆ 10⁻² ಮೀಟರ್ ಅಂತ ಹಾಕೊಂಡ್ರೆ ಸೆಂಟಿಮೀಟರಲ್ಲಿ ಆಗುತ್ತೆ. ಇವಾಗ ಏನಾಗುತ್ತೆ? 10⁻⁷ ಸೆಂಟಿಮೀಟರ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗಿರೋದು ಆನ್ಸರು 10⁻⁷ ಸೆಂಟಿಮೀಟರ್ ಆಗುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಏನು? ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಮ್ಯಾಚ್ ಟೈಪ್ ಕ್ವಶನ್ಸೇ ಜಾಸ್ತಿ ಬರ್ತಾ ಇದೆ. ಸೊ ನೀವು ಇದನ್ನು ನೋಡ್ಕೋಬೇಕಾಗತ್ತಾ. ಏನಪ್ಪ? ಡೆಸಿಬಲ್ ಏನದು? ಯೂನಿಟ್ ಆಫ್ ಸೌಂಡ್ ಇಂಟೆನ್ಸಿಟಿನ? ಎಸ್, ರೈಟ್ ಆನ್ಸರ್. ಹಾರ್ಸ್ ಪವರ್ ಅಂತಂದ್ರೆ ಯೂನಿಟ್ ಆಫ್ ಪವರಾ? ಎಸ್. ನಾಟಿಕಾ ಮೈಲ್ಸ್ ಅಂದ್ರೆ ಏನು? ಡಿಸ್ಟೆನ್ಸ್ನ ಕವರ್ ಮಾಡುತ್ತಾ? ಯೂನಿಟ್ ಆಫ್ ನ್ಯಾವಲ್ ಡಿಸ್ಟೆನ್ಸ್. ಎಸ್. ಸೆಲ್ಸಿಯಸ್ ಅಂದ್ರೇನು? ಯೂನಿಟ್ ಆಫ್ ಹೀಟ್ ಕೊಟ್ಟಿದ್ದಾರೆ. ಇಟ್ ಈಸ್ ರಾಂಗ್. ಸೆಲ್ಸಿಯಸ್ ಅಂದ್ರೇನು? ಟೆಂಪರೇಚರ್ನ ಮೆಜರ್ ಮಾಡೋ ಸಂಬಂಧ ನಾವು ಸೆಲ್ಸಿಯಸ್ಸು, ಫಾರೆನ್ಹೀಟು, ಕೆಲ್ವಿನ್ ಇದನ್ನು ಯೂಸ್ ಮಾಡ್ತೇವೆ. ಸೊ ಇದು ಆನ್ಸರ್ ಬಂದುಬಿಟ್ಟು ಸೆಲ್ಸಿಯಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 1 ಪಿಕೋಗ್ರಾಮ್ ಈಸ್ ಈಕ್ವಲ್ ಟು. ಗ್ರಾಮಲ್ಲಿನೇ ಅದನ್ನು ಅವ್ರು ಕೇಳ್ತಾ ಇರೋದು ಗ್ರಾಮಲ್ಲಿನೇ, ಅಲ್ಲಿ ಕೊಟ್ಟಿರೋದು ಗ್ರಾಮಲ್ಲಿನೇ. ಸೊ ಪಿಕೋ ಅಂದ್ರೆ ನಮಗೇನು ಗೊತ್ತು? 10⁻⁻². ಸೊ ಆನ್ಸರ್ ಬಂದಿತ್ತು 10⁻⁻². ಓಕೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ದಿ ಯೂನಿಟ್ ಆಫ್ ಹೀಟ್. ಮತ್ತು ಹೀಟ್ ಕೇಳ್ತಾ ಇದ್ದಾರೆ. ಅವಾಗೂ ಹಿಂದೇನು ಕ್ವಶನ್ಸಲ್ಲಿ ಹೀಟ್ ಕೇಳಿದ್ರು. ಕ್ಯಾಲೋರಿ, ಕಿಲೋ ಕ್ಯಾಲೋರಿ, ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ರು. ಇಲ್ಲಿನೂ ಏನು? ಹೀಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೀಟ್ ಅಂದರೆ ಸೆಂಟಿಗ್ರೇಡಲ್ಲಿ ಹೇಳ್ತೀವ? ನೋ. ಕ್ಯಾಲೋರಿಯಲ್ಲಿ ಹೇಳ್ತೀವಿ, ಎರ್ಗಲ್ಲಿ ಹೇಳ್ತೀವಿ, ಜೋಲಲ್ಲಿ ಹೇಳ್ತೀವಿ. ನಮಗೇನು ಗೊತ್ತು? 1 ಜೋಲ್ ಈಕ್ವಲ್ ಟು 10⁻⁷ ಎರ್ಗ್ ಅಂತೇಳಿ ನಮಗೆ ಗೊತ್ತು.
ಎರ್ಗ್ ಅಂದ್ರೇ ಹೀಟ್, ಜೋಲ್ ಅಂದ್ರೇ ಹೀಟ್ ಅಂದ್ರೇ ವರ್ಕ್ ಇಲ್ಲ ಎನರ್ಜಿನ ಅದರಲ್ಲಿ ನಾವು ಹೇಳ್ತೇವೆ. ಸೆಂಟಿಗ್ರೇಡ್ ಅನ್ನೋದು ಈ ಒಂದು ಯೂನಿಟ್ ಆಫ್ ಹೀಟ್ ಅಲ್ಲ. ಹೌದಾ, ಇದು ಆನ್ಸರ್ ಬಂದುಬಿಟ್ಟು ಸೆಂಟಿಗ್ರೇಡ್. ಓಕೆ, ನೆಕ್ಸ್ಟ್ ಜೋಲ್ ಈಸ್ ರಿಲೇಟೆಡ್ ಟು ಎನರ್ಜಿ. ಇಲ್ಲಿ ನೋಡಿ ಯಾವ ಥರ ಕ್ವಶನ್ ಇದೆ. ಜೋಲ್ ಅನ್ನೋದು ಎನರ್ಜಿಗೆ ರಿಲೇಟೆಡ್ ಅದ, ಅದೇ ಥರ ಪಾಸ್ಕಲ್ ಅನ್ನೋದು ಎದುರು ರಿಲೇಟೆಡ್ ಅದ ಅಂತ ಕೇಳ್ತಾ ಇದ್ದಾರೆ. ಪಾಸ್ಕಲ್ ಅಂದರೆ ಹೇಳಿದೆ ಏನಂತಂದರೆ ಪ್ರೆಷರಿಗೆ ಇದೆ. ಮಾಸ್ ಅಂತೂ ಬರಲ್ಲ, ಡೆನ್ಸಿಟಿನೂ ಬರಲ್ಲ. ಪ್ಯೂರಿಟಿ ಅಂದರೆ ವಾಟರ್ ಅದು ಪ್ಯೂರಿಟಿನ ಮೆಜರ್ ಮಾಡೋ ಸಂಬಂಧ. ಬಟ್ ಇಲ್ಲಿ ಏನು ಪಾಸ್ಕಲ್ ಕೇಳ್ತಾ ಇದ್ದಾರೆ, ಪ್ರೆಷರ್. ಆನ್ಸರ್ ಬಂದುಬಿಟ್ಟು ಪ್ರೆಷರ್. ಓಕೆ, ನೆಕ್ಸ್ಟ್ ಆ್ಯಂಪಿಯರ್ ಈಸ್ ದಿ ಯೂನಿಟ್ ಆಫ್. ಆ್ಯಂಪಿಯರ್ ಇದನ್ನು ಜಸ್ಟ್ ಏನು ಕೇಳ್ತಾ ಇರೋದವರು, ಆ್ಯಂಪಿಯರ್ನ ಕೇಳ್ತಾ ಇದ್ದಾರೆ. ಆ್ಯಂಪಿಯರ್ ಅಂದ್ರೇ ಎಲೆಕ್ಟ್ರಿಕ್ ಕರೆಂಟ್. ವೋಲ್ಟೇಜ್ ಅಂತೂ ಅಲ್ಲ, ರೆಸಿಸ್ಟೆನ್ಸ್ ಅಂತೂ ಅಲ್ಲ, ಪವರ್ ಅಂದರೂ ಅಲ್ಲ. ನಮಗೇನು ಎಲೆಕ್ಟ್ರಿಕ್ ಕರೆಂಟನ್ನು ಆ್ಯಂಪಿಯರಲ್ಲಿ ಮೆಜರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೆಂತ್. ಲೆಂತ್ದೊಳಗೆ ಸ್ಮಾಲೆಸ್ಟ್ ಯೂನಿಟ್ ಕೇಳ್ತಾ ಇದ್ದಾರೆ ಇಲ್ಲಿ. ಮೈಕ್ರಾನ್ ಅಂದ್ರೇನು? 10⁻⁻⁶. ನ್ಯಾನೋ 10⁻⁻⁹. ಆಂಗ್ಸ್ಟ್ರಾಮ್ 10⁻⁻⁻. ಫೆರ್ಮಿ 10⁻⁻15. ಇದರಲ್ಲಿ ಯಾವುದು ಸ್ಮಾಲೆಸ್ಟ್ ಅಂತ ಕೇಳಿದ್ರೆ 10⁻⁻15. ಮೈನಸ್ನಲ್ಲಿ ಯಾವುದು ಕಡಿಮೆ ಜಾಸ್ತಿ ಇರುತ್ತಲ್ಲ, ಮೈನಸ್ನಲ್ಲಿರಬೇಕು ಅದು ಜಾಸ್ತಿ ಇರೋದು, ಅದೇ ಯಾವಾಗಲೂ ಕಡಿಮೆ ಇರುತ್ತೆ. ಸೊ ಫೆರ್ಮಿ ಇಸ್ ದಿ ರೈಟ್ ಆನ್ಸರ್ ಫಾರ್ ಇಟ್. ನೆಕ್ಸ್ಟ್ ಇಲ್ಲಿ ತನಕ ಏನಾಯ್ತು, ಕ್ವಶನ್ಸ್ನ ಥ್ರೂ ನೋಡಿದ್ವಿ. ಏನಿಲ್ಲ ಅಂದರೂ ಒಂದು 30-40 ಕ್ವಶನ್ಸ್ ಆದರೂ ಇಲ್ಲಿ ಕವರ್ ಆಯಿತು, ಪ್ರಿವಿಯಸ್ ಇಯರ್ ಕ್ವಶನ್ಸ್. ಅದೇ ರೀತಿ ನಾನು ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ, ಮೆಜರ್ಮೆಂಟ್ಸ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಏನಂದರೆ ಅಲ್ಟಿಮೀಟರು, ಓಡೋಮೀಟರ್ ಆಗಿರಲಿ, ಈ ಥರ ಫ್ಯಾಟೋಮೀಟರ್ ಆಗಿರಲಿ, ಈ ಥರ ಕ್ವಶನ್ಸು ಈಗೀಗ ಭಾಳ ಜಾಸ್ತಿ ಬರ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ನಾವೇನು ಒಂದಿಷ್ಟು ಎಕ್ಸ್ಟ್ರಾ ಇನ್ನೊಂದು ಮೊನ್ನೆ ಏನಂದರೆ ಒಂದು 10-15 ಅಷ್ಟೇ ಹೇಳ್ಕೊತಾ ಬಂದಿದ್ದೆ. ಇವಾಗ ಏನಂತ ಅಂದರೆ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದಿಷ್ಟು ಇಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದ್ದಾನೆ. ಏನಿಲ್ಲ, ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಜಾಸ್ತಿ ಏನಿಲ್ಲ, ಒಂದು ಫ್ಲೋ ಚಾರ್ಟ್ ಹಾಕೋರಿ ನೀವು, ಅದರಲ್ಲಿ ಒಂದು ಬರ್ಕೋತಾ ಹೋಗ್ಬಿಟ್ರೆ ನಿಮ್ಗೆ ಏನಂದರೆ ಈಸಿಯಾಗಿ ಹೋಗ್ತಾ ಇದು. ಫಸ್ಟ್ ಬಂದುಬಿಟ್ಟು ಏನಂದರೆ ಮೀಟರ್ ರೂಲ್ ಅಂತೇಳಿ. ಈ ಮೀಟರ್ ರೂಲ್ ಅವರ ಟೇಪ್ ಇದನ್ನು ಏನಂತಂದರೆ ಮೀಟರ್ ಕನ್ನಡದಲ್ಲಿನೂ ಇದೆ, ನೀವು ನೋಡ್ಕೋಬೋದು. ಮೀಟರ್ ಅಳತೆ ಪಟ್ಟಿ ಅಂತೇಳಿ ಇದನ್ನು ಕರೀತಾರೆ. ಇದ್ರದ್ದು ಏನಂದರೆ ಲೆಂತ್ ಮೆಜರ್ ಮಾಡೋ ಸಂಬಂಧ ಇದನ್ನು ಯೂಸ್ ಮಾಡ್ತೇವೆ. ಏನು ಇದು ಯಾವುದಿದೆ, ಇದು ಎದಕ್ಕೆ ಯೂಸ್ ಆಗುತ್ತೆ, ಎರಡನ್ನೇ ನೀವು ಟೇಬಲ್ ಹಾಕೊಳ್ಬೇಕಾಗಿದೆ. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೋಸ್ಕರ. ಓಕೆ, ಏನಂದರೆ ಮೀಟರ್ ರೂಲ್ ಅಥವಾ ಟೇಪ್ನ ಲೆಂತನ್ನ ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವರ್ನಿಯರ್ ಕ್ಯಾಲಿಪರ್ ಅಂತ. ವರ್ನಿಯರ್ ಕ್ಯಾಲಿಪರ್ನು ಏನಂತಂದರೆ ಲೆಂತ್ ಅಥವಾ ಡಿಸ್ಟೆನ್ಸ್ನ ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ. ನಿಮ್ಗೆ ಇಲ್ಲಿ ಒಂದು ಇದನ್ನು ತೋರಿಸ್ತೇನೆ ನೋಡಿರಿ, ವರ್ನಿಯರ್ ಕ್ಯಾಲಿಪರ್ ಅಂತೇಳಿ ಒಂದು ಇಮೇಜ್ ಇದೆ. ಈ ವರ್ನಿಯರ್ ಕ್ಯಾಲಿಪರ್ ಇವೆಲ್ಲ ನೀವು ಫಿಸಿಕ್ಸ್ ಲ್ಯಾಬಲ್ಲಿ ನೋಡಿರ್ತೀರಿ. ಯಾರು ಸೈನ್ಸ್ ಒಂದು ಇದು ಮಾಡಿರ್ತಾರಲ್ವ ಪಿ ಯು ಆಗಿರಲಿ, ಡಿಗ್ರಿ ಆಗಿರಲಿ, ಸೈನ್ಸ್ ಲ್ಯಾಬಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಮೀಟರ್ ಲೆಂತ್ನ ಡಿಸ್ಟೆನ್ಸ್ನ ಮೆಜರ್ ಮಾಡೋ ಸಂಬಂಧ ವರ್ನಿಯರ್ ಕ್ಯಾಲಿಪರ್ನ. ಇವೆಲ್ಲ ಸ್ವಲ್ಪ ನಿಮಗೆ ತಲೆಯಲ್ಲಿ ಇರಲಿ ಅಂತೇಳಿ ಇಮೇಜ್ ಕೊಡ್ತಾ ಇರೋದು. ವರ್ನಿಯರ್ ಕ್ಯಾಲಿಪರ್ ಈ ಥರ ಅಂದರೆ ಡಿಸ್ಟೆನ್ಸ್ ಮೆಜರ್ ಮಾಡ್ತಾರಪ್ಪ ಅಂತೇಳಿ. ಸೊ ಇಷ್ಟೇ ಇದ್ರದ್ದು ಇಂಟೆನ್ಷನ್ ಅಂತಂದರೆ ಮೀಟರ್ ರೂಲ್ ಅಥವಾ ಟೇಪ್ ಇಲ್ಲ ವರ್ನಿಯರ್ ಕ್ಯಾಲಿಪರ್ನ ಲೆಂತ್ ಮೀಟರ್ ಅಥವಾ ಡಿಸ್ಟೆನ್ಸ್ನ ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿರಿ, ಇದು ಇದಕ್ಕೇನಂತ ಕರೀತಾರೆ ಅಂದರೆ ಮೈಕ್ರೋಮೀಟರ್ ಸ್ಕ್ರ್ಯೂ ಗೇಜ್ ಅಂತೇಳಿ ಕರೀತಾರೆ ಇದನ್ನು. ಏನಪ್ಪ ಇದು ಮೈಕ್ರೋಮೀಟರ್ ಸ್ಕ್ರ್ಯೂ ಗೇಜ್ನ ಎದಕ್ಕೆ ಯೂಸ್ ಮಾಡ್ತಾರೆ? ಆಗಲೇ ನೋಡಿದ್ದು ವರ್ನಿಯರ್ ಕ್ಯಾಲಿಪರ್, ಅದನ್ನು ಡಿಸ್ಟೆನ್ಸ್ ಲೆಂತ್ನ ಮೆಜರ್ ಮಾಡೋ ಸಂಬಂಧ. ಇದು ಎದಕ್ಕಪ್ಪ ಅಂತಂದರೆ ಸಣ್ಣ ಉದ್ದ ವ್ಯಾಸ ಡಯಾಮೀಟರ್, ಇದೇನು ವ್ಯಾಸ ಡಯಾಮೀಟರ್ನ ಮೆಜರ್ ಮಾಡೋ ಸಂಬಂಧ. ಇದನ್ನು ಸಿಲಿಂಡರ್ನ ಆಂತರಿಕ ಮತ್ತು ಬಾಹ್ಯ ವ್ಯಾಸ ಅಳೆಯಲು. ಸಿಲಿಂಡರ್ ಗೊತ್ತಾ, ನೀವು ಇಲ್ಲಿ ಕಂಪೇರ್ ಮಾಡ್ಕೊರಿ. ಈಗ ನಮ್ಮ ಮನೆಯಲ್ಲಿರೋಂಥ ಸಿಲಿಂಡರ್ ಇರ್ತಾವೆ, ಈ ಥರ ಸಿಲಿಂಡರ್ ಇರುತ್ತೆ, ಇದೊಂದು ಸಿಲಿಂಡರ. ಇದನ್ನೇನು ಆಂತರಿಕ, ಇದ್ರ ಒಳಗಿಂದು ಮತ್ತು ಹೊರಗಿಂದು ಎರಡನ್ನ ಮೆಜರ್ ಮಾಡೋ ಸಂಬಂಧ ಮೈಕ್ರೋಮೀಟರ್ ಸ್ಕ್ರ್ಯೂ ಗೇಜ್ನ ಯೂಸ್ ಮಾಡ್ತೇವೆ. ಟೋಟಲಾಗಿ ಏನಂದರೆ ಉದ್ದ ಸ್ವಲ್ಪ ಲೆಂತ್ಕಿಂತ ಜಾಸ್ತಿ. ರೇಡಿಯಸ್ ಅಂತಂದ್ರೆ ಏನು, ರೇಡಿಯಸ್ದು ಡಬಲ್ ಏನೇ ಡಯಾಮೀಟರ್ ಅಷ್ಟು ಉದ್ದ ಇರೋದನ್ನು ಬಳಸೋ ಸಂಬಂಧ ಮೈಕ್ರೋಮೀಟರ್ ಸ್ಕ್ರ್ಯೂ ಗೇಜ್ನ ಇಲ್ಲಿ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಫೋರ್ತ್ ನೋಡ್ಬೇಕು. ಇಲ್ಲೇನು ಕೊಟ್ಟಿದ್ದಾರಪ್ಪ, ನೀವು ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಏನಿಲ್ಲ, ಇದರಲ್ಲಿ ಜಸ್ಟ್ ಏನಂದರೆ ಅತಿ ಸೂಕ್ಷ್ಮ ದಪ್ಪ ಅಥವಾ ವೆರಿ ಫೈನ್ ಥಿಕ್ನೆಸ್. ತಂತಿಯ ವ್ಯಾಸ ಅಥವಾ ಕಾಗದದ ದಪ್ಪವನ್ನು ನಿಖರವಾಗಿ ಎಳೆಯಲು. ವೆರಿ ಫೈನ್ ಥಿಕ್ನೆಸ್ ಅಂದರೆ ಅದು ತೆಕ್ಕ ಐತೋ ಇಲ್ಲೋ, ದಪ್ಪ ಐತೋ ಇಲ್ಲೋ ಅಂತ ನಮಗೆ ಗೊತ್ತೇ ಆಗಂಗಿಲ್ಲ. ಅಷ್ಟು ಸಣ್ಣದಾಗಿ ದಪ್ಪ ಇರೋಂಥ ಮೆಟೀರಿಯಲ್ಸ್ನ ಯೂಸ್ ಮಾಡೋದು ಅಳತೆ ಮಾಡೋ ಸಂಬಂಧ ನಾವು ಇಂಥ ಒಂದು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೇವೆ. ವೆರಿ ಫೈನ್ ಥಿಕ್ನೆಸ್ ಇರೋದನ್ನ. ಹೌದಾ, ಯಾವ್ಯಾವವು? ರೇಡಿಯಸ್ ಆಫ್ ಅ ಕರ್ವೇಚರ್, ಯಾವುದಕ್ಕೆ ಸ್ಪೀರೋಮೀಟರ್ ಅಂತ ಕರಿತೀವಿ. ಸ್ಪೀರೋಮೀಟರ್, ನೀವು ಈ ಒಂದು ಚಸ್ಮಾ ಹಾಕೋತೀರಾ, ಚಸ್ಮಾ ಅಂತಂದರೆ ಸ್ಪೆಕ್ಸ್, ಆ ಸ್ಪೆಕ್ಸ್ನ ಹಾಕೋತೀರಾ, ಅದ್ರ ಥಿಕ್ನೆಸ್ ಎಷ್ಟದ ಅಂತೇಳಿ ನಮ್ಗೆ ಗೊತ್ತಾಗುತ್ತಾ? ಲೆನ್ಸ್ ವೆರಿ ಫೈನ್ ಆಗಿರುತ್ತೆ, ಅದಷ್ಟು ದಪ್ಪನೂ ಇರೋದಿಲ್ಲ. ಅದನ್ನು ಆ ಥರ ಫೈನ್ ಮೆಟೀರಿಯಲ್ಸ್ ಯಾವುವು ಅಂದರೆ ಈ ಒಂದು ಸ್ಪೆಕ್ಸ್ ಇರ್ತಾವ, ಆ ಲೆನ್ಸ್ಗಳದ್ದು ರೇಡಿಯಸ್ನ ಅಳತೆ ಮಾಡೋ ಸಂಬಂಧ ಸ್ಪೀರೋಮೀಟರ್ನ ಯೂಸ್ ಮಾಡ್ತೇವೆ.
ಟೋಟಲಾಗಿ. ಲೆನ್ಸ್ ಅಂತ ಬಂದರೆ ಸ್ಪೀರೋಮೀಟರ್ ಯೂಸ್ ಮಾಡ್ತೀವಿ ಅಂತೇಳಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಓಡೋಮೀಟರ್ ಅಂತೇಳಿ. ಓಡೋಮೀಟರ್ ಅಂತಂದರೆ ಏನಪ್ಪ ಅಂತಂದರೆ ಡಿಸ್ಟೆನ್ಸ್ ಟ್ರಾವಲ್ಡ್, ಯಾವುದು ಡಿಸ್ಟೆನ್ಸ್, ಯಾವುದು ವಾಹನಗಳು ಕ್ರಮಿಸಿದ ದೂರ, ಯಾವುದೇ ಒಂದು ವಾಹನ ಓಡೋಮೀಟರ್, ವಾಹನ ಓಡತ್ತದಂತ ಹೇಳ್ತೀವಲ್ಲ, ಅದು ಎಷ್ಟು ಓಡ್ಯದ ಅನ್ನೋದಕ್ಕೆ ಓಡೋಮೀಟರ್ನ ಯೂಸ್ ಮಾಡ್ತೀವಿ. ಸಿಂಪಲ್, ವಾಹನ ಓಡತ್ತದ ಎಷ್ಟು ಓಡತ್ತದ ಅನ್ನೋದಕ್ಕೆ ಓಡೋಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಮೆಜರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಲ್ಟಿಮೀಟರ್ ಅಂತೇಳಿ. ಅಲ್ಟಿಮೀಟರ್ ಅಂತಂದರೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಎಷ್ಟು ಎತ್ತರ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯೋ ಸಂಬಂಧ ಅಲ್ಟಿಮೀಟರ್ನ ಯೂಸ್ ಮಾಡ್ತೇವೆ ಅಂತೇಳಿ. ಸೊ ಇವು ಮೂರು ಏನು ಬಂದುಬಿಟ್ಟು ಸ್ಪೀರೋಮೀಟರು ಲೆನ್ಸಲ್ಲಿ ಇರೋಂಥ ರೇಡಿಯಸ್ನ ಕಂಡುಹಿಡಿಯೋ ಸಂಬಂಧ, ಓಡೋಮೀಟರ್ ವಾಹನಗಳು ಎಷ್ಟು ಓಡಿದೆ ಅಂತೇಳಿ ಹೇಳೋ ಸಂಬಂಧ, ಅಲ್ಟಿಮೀಟರ್ ಎಷ್ಟು ಹೈಟಲ್ಲಿ ಇದೆ ಅಂತೇಳಿ ಹೇಳೋ ಸಂಬಂಧ ನಾವು ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬೀಮ್ ಬ್ಯಾಲೆನ್ಸ್ ಅಂತೇಳಿ. ಏನಪ್ಪ ಇದು ಬೀಮ್ ಬ್ಯಾಲೆನ್ಸ್? ಬ್ಯಾಲೆನ್ಸ್ ಅಂದ್ರೇ ಗೊತ್ತು, ತಕ್ಕಡಿ ಅಂತೇಳಿ. ಇದು ಕನ್ನಡದಲ್ಲಿ ತಿಗುಲಿ ತಕ್ಕಡಿ ಅಂತೇಳಿ ಕರಿತೇವೆ. ಇದೇನಪ್ಪ ಎದಕ್ಕಂದರೆ ಮಾಸನ್ನು ಎಷ್ಟು ಮಾಸ್ ಅಂದ್ರೆ ಎಷ್ಟು ಏನಂದ್ರೆ ತಕ್ಕಡಿಲೇ ಏನು ಎಷ್ಟು ಇದಂತಾರೆ ಗಾತ್ರ ಇದೆ ಅಂತೇಳಿ ನಾವು ಮೆಜರ್ ಮಾಡ್ತೀವಿ. ಅದೇ ರೀತಿ ಪ್ರಯೋಗಾಲಯದಲ್ಲಿ ತೂಕ ನಿರ್ಧರಿಸಲು, ಪರ್ಟಿಕ್ಯುಲರಾಗಿ ಇದನ್ನ ಎಲ್ಲಿ ಅಂತಂದ್ರೆ ಪ್ರಯೋಗಾಲಯ ಲ್ಯಾಬಲ್ಲಿ ಯೂಸ್ ಮಾಡೋದು ಈ ಒಂದು ಬೀಮ್ ಬ್ಯಾಲೆನ್ಸ್ ಅಂತೇಳಿ. ಎಷ್ಟು ತೂಕ ಇದೆ ಏನಿಲ್ಲ, ತಕ್ಕಡಿ ಒಯ್ದು ಇಡೋಕ್ಕಾಗಲ್ಲ ಅಲ್ಲಿ. ಸೊ ಅದೇ ರೀತಿಯಾಗಿ ಏನು ಬೀಮ್ ಬ್ಯಾಲೆನ್ಸ್ ಅನ್ನೋದನ್ನು ಲ್ಯಾಬಲ್ಲಿ ಒಯ್ದು ನಾವು ಮೆಜರ್ ಮಾಡೋ ಸಂಬಂಧ ಇಟ್ಕೊಂಡಿರ್ತೇವೆ. ಓಕೆ, ನೆಕ್ಸ್ಟ್ ಯಾವುದಪ್ಪ? ಹೈಡ್ರೋಮೀಟರ್ ಅಂತೇಳಿ. ಹೈಡ್ರೋಮೀಟರ್ ಅಂತಂದ್ರೆ ನಾನು ಹೇಳಿದೆ, ಯಾವುದೇ ಒಂದು ಲಿಪಿಡ್ ಡೆನ್ಸಿಟಿದು ಕಂಡುಹಿಡಿಯೋ ಸಂಬಂಧ ನಾವು ಹೈಡ್ರೋಮೀಟರ್ನ ಯೂಸ್ ಮಾಡ್ತೇವೆ ಅಂತೇಳಿ. ಆ್ಯಸಿಡ್ ಬ್ಯಾಟರಿ ದ್ರಾವಣಗಳ ಸಾಂದ್ರತೆನೇ ಪರೀಕ್ಷಿಸಲು ನಾವು ಹೈಡ್ರೋಮೀಟರ್ನ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಲ್ಯಾಕ್ಟೋಮೀಟರ್. ಲ್ಯಾಕ್ಟೋ ಅಂತಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಹಾಲು ಮೊಸರಾಗಕ್ಕೆ ಕಾರಣನೇ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತೇಳಿ ನಾವು ಬಯೋಲಜಿಯಲ್ಲಿ ಓದ್ತೀವಿ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಲಿಂತ್ರನೇ ಒಂದು ಹಾಲು ಏನಂತಾರೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ. ಅದೇ ರೀತಿ ಲ್ಯಾಕ್ಟೋಮೀಟರ್ನ ಯೂಸ್ ಮಾಡಿಕೊಂಡೇ ನಾವು ಆ ಒಂದು ಡೆನ್ಸಿಟಿ ಆಫ್ ಮಿಲ್ಕ್ನ ಕಂಡುಹಿಡಿತೇವೆ. ಹಾಲಿನ ಸಾಂದ್ರತೆ ಕಂಡುಹಿಡಿಯೋ ಸಂಬಂಧ ಲ್ಯಾಕ್ಟೋಮೀಟರ್ ಅಂತೇಳಿ ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಪಿಕ್ನೋಮೀಟರ್ ಅಂತೇಳಿ. ಪಿಕ್ನೋಮೀಟರ್ ಅಂತಂದ್ರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿನೂ ಪಿಕ್ನೋಮೀಟರ್ ಅಂತ ಕರೀತಾರೆ. ಇದು ಯಾವುದು ಡೆನ್ಸಿಟಿನ ಕಂಡುಹಿಡಿಯೋ ಸಂಬಂಧ ಅಂತಂದರೆ ಟೈಮ್, ನಿಖರವಾದ ಸಾಂದ್ರತೆಯನ್ನು ಅಳೆಯಲು ಸಮಯ. ಪಿಕ್ನೋ ಅಂತಂದ್ರೆ ಒಂದು ಟೈಮು ಎಷ್ಟಿದೆ, ಯಾವ ಥರ ಇದೆ ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿಯೋ ಸಂಬಂಧ ಅದಕ್ಕೆ ಏನು ಕರಿತೀವಿ ಪಿಕ್ನೋಮೀಟರ್. ಅಂದರೆ ಅದನ್ನು ಒಂದು ಸಾಂದ್ರತೆಯನ್ನು ಕಂಡುಹಿಡಿಯೋ ಸಂಬಂಧ ಯೂಸ್ ಮಾಡ್ತೇವೆ. ನೆಕ್ಸ್ಟು ಸ್ಟಾಪ್ ವಾಚ್. ಗೊತ್ತಾ, ಎಲ್ಲರಿಗೂ ಗೊತ್ತು ಸ್ಟಾಪ್ ವಾಚ್ ಎದಕ್ಕೆ ಯೂಸ್ ಮಾಡ್ತಾರೆ? ಎಷ್ಟು ಜಲ್ದಿ, ಎಷ್ಟು ಒಂದು ನಿಮಿಷದಲ್ಲಿ ಎಷ್ಟು ವೇಗವಾಗಿ ಹೋಗೈತಿ, ಎಷ್ಟು ನಿಮಿಷದಲ್ಲಿ ಇದು ಬಂದು ತಲುಪೈತಿ ಅನ್ನೋ ಸಂಬಂಧ ಸ್ಟಾಪ್ ವಾಚ್ನ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರಾಗಿ ಇದನ್ನೆಲ್ಲಿ ಅಂತಂದರೆ ಸ್ಪೋರ್ಟ್ಸು ಅಂತಲ್ಲೆಲ್ಲ ಯೂಸ್ ಮಾಡ್ತಾರೆ. ಹೌದಾ, ಇದನ್ನೇನು ಟೈಮ್ ಇಂಟರ್ವಲ್ ಎಷ್ಟಾಗೈತಿ ಅಂತೇಳಿ ಕ್ರೀಡಾ ಸ್ಪರ್ಧೆಗಳು ಮತ್ತು ಪ್ರಯೋಗಾಲಯದ ಸಮಯ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ಯೂಸ್ ಮಾಡ್ಕೋತಾ ಹೋಗ್ತಾರೆ ಸ್ಟಾಪ್ ವಾಚ್ನ. ನೆಕ್ಸ್ಟ್ ಬಂದುಬಿಟ್ಟು ಕ್ರೋನೋಮೀಟರ್ ಅಂತೇಳಿ. ಕ್ರೋನೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಪ್ರಿಸೈಸ್ ಟೈಮ್, ಕರೆಕ್ಟ್ ಎಕ್ಸಾಕ್ಟ್ ಟೈಮಿಗೆ ನಮ್ಗೆ ತಿಳಿಬೇಕು. ಅದು ಎಲ್ಲಿ ಪರ್ಟಿಕ್ಯುಲರಾಗಿ ನೌಕಾಯಾನ ಮತ್ತು ಭೂಗೋಳಶಾಸ್ತ್ರದಲ್ಲಿ. ನೌಕಾಯಾನ ಶಿಪ್, ಈ ಒಂದು ಶಿಪ್ ಬೇರೆ ದೇಶದಿಂದ ಬೇರೆ ದೇಶಕ್ಕೆ ಸಮುದ್ರದ ಇದು ಮಾರ್ಗದಲ್ಲಿ ಹೋಗ್ತಾ ಇರ್ತದ, ಅದು ಎಷ್ಟು ಟೈಮಲ್ಲಿ ಹೋಗತ್ತದ ಅಂತ ಪ್ರಿಸೈಸ್ ಟೈಮ್ ಹೇಳ್ತದದು. ಅದನ್ನು ಏನಂತ ಕ್ರೋನೋಮೀಟರ್ ಅಂತ ಕರಿತೀವಿ. ಅದಕ್ಕಿಂತ ಇನ್ನೂ ಪ್ರಿಸೈಸ್ ಟೈಮ್ ಎಲ್ಲಿ GPS ಮತ್ತು ಅಂತಾರಾಷ್ಟ್ರೀಯ ಸಮಯ ಮಾನದಂಡಗಳು, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಟೈಮ್ ಅಂತ ಕರಿತೀವಿ. IST ಅಂಥವೆಲ್ಲ, GTST IST ಇರ್ತಾವಲ್ಲ, ಆ ಥರ GPS ಇವೆಲ್ಲದ್ರದ್ದು ಎಕ್ಸಾಕ್ಟ್ ಅಲ್ಟ್ರಾ ಪ್ರಿಸೈಸ್ ಟೈಮ್ ಹೇಳ್ಬೇಕಿತ್ತಂದ್ರೆ ಅಟಾಮಿಕ್ ಕ್ಲಾಕ್ನ ನಾವು ಯೂಸ್ ಮಾಡ್ತೇವೆ. ಟೋಟಲಾಗಿನೇ ಈ ಪಿಕ್ನೋಮೀಟರ್, ಸ್ಟಾಪ್ ವಾಚು, ಕ್ರೋನೋಮೀಟರ್, ಅಟಾಮಿಕ್ ಕ್ಲಾಕು ಇವೆಲ್ಲನೂ ಟೈಮ್ನ ಮೆಜರ್ ಮಾಡ್ತಾವೆ. ಅದು ಒಂದೊಂದು ಜಾಸ್ತಿ ಎಕ್ಸಾಕ್ಟ್ ಟೈಮ್ನ ಮೆಜರ್ ಮಾಡೋ ಸಂಬಂಧ ಡಿಫ್ರೆಂಟ್ ಟೈಮ್ ಸ್ಟಾಪ್ ವಾಚು, ಕ್ರೋನೋಮೀಟರ್ ಈ ಥರ ಯೂಸ್ ಮಾಡ್ಕೊತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ಇಲ್ಲಿ ಅಂತಂದರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಎದಕ್ಕಂತಂದರೆ ವೇಟ್, ಫೋರ್ಸ್ ಎಷ್ಟಿದೆ ಅಕಾರ್ಡಿಂಗ್ ಟು ಹುಕ್ಸ್ ಲಾ ಪ್ರಕಾರ ಇದನ್ನು ಹೇಳ್ಕೊಳ್ತಾ ಬಂದಿದ್ದಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ನ ಎಲ್ಲಿ ವೇಟು ಮತ್ತು ಫೋರ್ಸ್ ಎಷ್ಟಿದೆ ಅಂತೇಳಿ ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ. ಬ್ಯಾರೋ ಅಂದ್ರೆ ಏನಂತಂದರೆ ಅಟಾಮಿಕ್ ಪ್ರೆಷರ್ ಅಂತೇಳಿ ಕರಿತೀವಿ, ಅಲ್ಲಿ ಯೂಸ್ ಮಾಡ್ತೇವೆ. ಮ್ಯಾನೋಮೀಟರ್ ಅಂತಂದ್ರೆ ಪ್ರೆಷರ್ ಆಫ್ ಗ್ಯಾಸಸ್. ಬ್ಯಾರೋಮೀಟರು ಪ್ರೆಷರಿಗೆ ಆಫ್ ಅಟ್ಮಾಸ್ಫಿಯರ್. ಮ್ಯಾನೋಮೀಟರ್ ಪ್ರೆಷರ್ ಆಫ್ ಗ್ಯಾಸಸ್ಗೆ ಮ್ಯಾನೋಮೀಟರ್, ಆ ಒಂದು ಅಟ್ಮಾಸ್ಫಿಯರ್ಗೆ ಬ್ಯಾರೋಮೀಟರ್ನ ಯೂಸ್ ಮಾಡ್ತೇವೆ. ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್
ಸ್ಪಿಗ್ಮೋಮ್ಯಾನೋಮೀಟರನ್ನು ಹೇಳಿದೆ. ಸ್ಪಿಗ್ಮೋಮ್ಯಾನೋಮೀಟರನ್ನು ನಾವು BP ಬ್ಲಡ್ ಪ್ರೆಷರ್ನ ಚೆಕ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ. ಪೀಝೋಮೀಟರ್ ಅಂತಂದ್ರೆ ಸ್ಟ್ಯಾಟಿಕ್ ಪ್ರೆಷರ್ ಇನ್ ಫ್ಲೂಯಿಡ್ದು ಸ್ಟ್ಯಾಟಿಕ್ ಪ್ರೆಷರ್ ಅದು ನಿಂತಾಗ ಎಷ್ಟೈತೆ ಅದರ ಪ್ರೆಷರು ಅನ್ನೋ ಸಂಬಂಧನೇ ಈ ಒಂದು ಪೀಝೋಮೀಟರ್ ಫ್ರೀಸ್ ಅಂತ ಹೇಳ್ತೀವಿ ನಾವು. ಫ್ರೀಸ್ ಆಗೈತಿ ಅಂತೇಳಿ, ಫ್ರೀಸ್ ಅಂದ್ರೆ ನಿಂತಲ್ಲೇ ನಿಂತಿರ್ತೈತೆ. ಅದಕ್ಕೇನಂದ್ರೆ ದ್ರವದಲ್ಲಿನ ಸ್ಥಿರ ಒತ್ತಡ ಸ್ಥಿರವಾಗಿರೋಂಥ ಸಾಂದ್ರತೆನ ಕಂಡಿಡಿಯೋ ಸಂಬಂಧ ಅದೇನು ಪೀಝೋಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಟಾರ್ಷನ್ ಬ್ಯಾಲೆನ್ಸ್ ಅಂತೇಳಿ. ಟಾರ್ಷನ್ ಬ್ಯಾಲೆನ್ಸ್ ಅಂದರೆ ಸ್ಮಾಲ್ ಫೋರ್ಸ್, ಜಾಸ್ತಿ ಫೋರ್ಸನ್ನು ನ್ಯೂಟನಲ್ಲಿ ಮೆಜರ್ ಮಾಡ್ತೀವಿ. ಬಟ್ ಟಾರ್ಷನ್ ಬ್ಯಾಲೆನ್ಸ್ ಅಂತಂದ್ರೇನು ಸಣ್ಣ ಒಂದು ಬ್ಯಾಲೆನ್ಸ್ನ ಫೋರ್ಸ್ನ ಎಷ್ಟೈತಿ ಅನ್ನೋ ಸಂಬಂಧ ಇಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಥರ್ಮೋಮೀಟರ್ ಗೊತ್ತೇ ನಮಗೇನು ಟೆಂಪರೇಚರ್ನ ಮೆಜರ್ ಮಾಡೋ ಸಂಬಂಧ ನಮ್ಮ ದೇಹದಲ್ಲಿರೋಂಥ ಟೆಂಪರೇಚರ್ ಎಷ್ಟೈತಿ ಅಂತ ಈ ಒಂದು ಥರ್ಮೋಮೀಟರ್ ಅಂತಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪೈರೋಮೀಟರ್ ಅಂದರೆ ವೆರಿ ಹೈ ಟೆಂಪರೇಚರ್. ಇನ್ನು ನಮ್ಮ ನಾರ್ಮಲಾಗಿ ನಮ್ಮ ಬಾಡಿ ಟೆಂಪರೇಚರ್ನ ಎದರಲ್ಲಿ ಥರ್ಮೋಮೀಟರ್ಲಿಂದ ಮೆಜರ್ ಮಾಡ್ತೀವಿ. ಪೈರೋಮೀಟರ್ ಅಂದರೆ ವೆರಿ ಹೈ ಟೆಂಪರೇಚರ್ ಇರೋದನ್ನು ಪೈರೋಮೀಟರ್ ಎಲ್ಲೆಲ್ಲಪ್ಪ ಅಂದ್ರೆ ಕುಲುಮೆಗಳು, ಬೆಂಕಿಯಂಥ ತಾಪಮಾನಗಳು ಸಂಪರ್ಕವಿಲ್ಲದಲ್ಲಿ ಅಳೆಯಲು ಇವೆಲ್ಲ ಇರ್ತಾವೆ ನೋಡ್ರಿ. ಕುಲುಮೆ ಅಂತಂದ್ರೆ ಅವಾಗಿನ ಕಾಲದಾಗ ಮಾಡ್ತಿದ್ರು ನಾವು ಹಳ್ಳಿ ಕಡೆ ಎಲ್ಲ. ಕುಲುಮೆ ಈ ಥರ ಕೆಬ್ಬಿಣದ ವಸ್ತುಗಳನ್ನ ಮಂಡಿಸೋ ಸಂಬಂಧ ಅವಕ್ಕೇನು ಕುಲುಮೆ ಅಂತ ಕರಿತೇವೆ. ಮತ್ತೇನು ಬೆಂಕಿಯಂಥ ತಾಪಮಾನಗಳನ್ನು ಸಂಪರ್ಕವಿಲ್ಲದೆ ಅಳೆಯಲು ಏನಂದರೆ ಈಗ ಇದು ಬರ್ತಾವೆ ನೋಡ್ರಿ ವಾಲ್ಕೆನೋ. ಆ ವಾಲ್ಕೆನೋದು ಎಷ್ಟದು ಬೆಂಕಿ ಐತಪ್ಪ ಅಂತ ಕಂಡಿಡಿಯೋ ಸಂಬಂಧ ಎಷ್ಟು ಹೈ ಟೆಂಪರೇಚರ್ನ ಪೈರೋಮೀಟರ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲೋರಿಮೀಟರ್ ಅಂತೇಳಿ. ಕ್ಯಾಲೋರಿಮೀಟರ್ ಎಲ್ಲಿ ಯೂಸ್ ಮಾಡ್ತೀವಿ? ಕ್ವಾಂಟಿಟಿ ಆಫ್ ಹೀಟ್ ಏನಂದರೆ ಶಾಖದ ಪ್ರಮಾಣ, ಪರ್ಟಿಕ್ಯುಲರಾಗಿ ನಿರ್ದಿಷ್ಟ ಶಾಖ ಸಾಮರ್ಥ್ಯವನ್ನು ನಿರ್ಧರಿಸಲು. ಸ್ಮಾಲ್ ವೆರಿ ಹೈನೂ ಇಲ್ಲ, ವೆರಿ ಲೋನೂ ಇಲ್ಲ, ಮೀಡಿಯಮ್ ಆಗಿರೋಂಥ ಒಂದು ಹೀಟ್ನ ಮೆಜರ್ ಮಾಡೋ ಸಂಬಂಧ ಕ್ಯಾಲೋರಿಮೀಟರ್ನ ಯೂಸ್ ಮಾಡ್ಕೋತಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ರಯೋಮೀಟರ್. ವೆರಿ ಹೈ ಇರೋದನ್ನು ನಾವು ಪೈರೋಮೀಟರ್ನ ಯೂಸ್ ಮಾಡ್ತೀವಿ. ವೆರಿ ಲೋ ಟೆಂಪರೇಚರ್ ಕ್ರಯೋ ಅಂದ್ರೆ ಐಸ್ ರಿಲೇಟೆಡ್. ಕ್ರಯೋ ಅಂತಂದ್ರೆ ಕನ್ನಡದಲ್ಲಿ ಐಸ್ ರಿಲೇಟೆಡ್ ಅಂತ ಕರಿತೀವಿ. ಕ್ರಯೋಮೀಟರ್ನ ವೆರಿ ಲೋ ಟೆಂಪರೇಚರ್ ಅಂದ್ರೆ ಕಡಿಮೆ ತಾಪಮಾನದ ಪ್ರಯೋಗಗಳಲ್ಲಿ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಥರ್ಮೋಕಪಲ್ ಅಂತೇಳಿ. ಥರ್ಮೋಕಪಲ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದರೆ ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟದ ಡಿಫ್ರೆನ್ಸ್ ಅಲ್ಲಿ ಇಲ್ಲಿ ಎಷ್ಟೈತಿ ಇದಕ್ಕೆ ಕಪಲ್ ಅಂದ್ರೆ ಎರಡಲ್ವಾ, ಅದೇ ಎರಡು ಜಾಗದಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟೈತಿ ಅಂತೇಳಿ ಕಂಡಿಡೋ ಸಂಬಂಧ ಥರ್ಮೋಕಪಲ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಬೋಲೋಮೀಟರ್ ಅಂದರೆ ರೇಡಿಯಂಟ್ ಎನರ್ಜಿ ಅಂತೇಳಿ ಮೆಜರ್ ಮಾಡ್ತೀವಿ. ರೇಡಿಯಂಟ್ ಅಂದರೆ ವಿಕಿರಣ ಶಕ್ತಿ, ಎಷ್ಟು ವಿಕಿರಣಗಳು ಗೊತ್ತಾ ನಮಗೆ. ಆ ಒಂದು ರೇಡಿಯಂಟ್ ಎನರ್ಜಿ ಎಷ್ಟು ಲೈಟ್ ಎನರ್ಜಿ ಟ್ರಾವೆಲ್ ಆಗೈತಿ, ಎಷ್ಟು ಎಕ್ಸ್ರೇ ಲೈಟ್ ಎನರ್ಜಿ ಟ್ರಾವೆಲ್ ಆಗೈತಿ ಇಷ್ಟನ್ನು ಮೆಜರ್ ಮಾಡೋಕ್ಕೆ ಬೋಲೋಮೀಟರನ್ನು ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಉಷ್ಣ ವಿಕಿರಣಗಳನ್ನು ಅಳೆಯಲಾದೆ ಹೀಟ್ಲಿಂದ ಯಾವ್ಯಾವುದು ರೇಗಳು ಬಂದಿರ್ತಾವಲ್ಲ, ಎನರ್ಜಿಗಳು ಬಂದಿರ್ತದೆ ಅದನ್ನು ಮೆಜರ್ ಮಾಡೋ ಸಂಬಂಧ ಬೋಲೋಮೀಟರ್ನ ಯೂಸ್ ಮಾಡ್ಕೋತಾ ಬರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಅಮೀಟರ್ ಅಂತೂ ಗೊತ್ತು, ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡೋ ಸಂಬಂಧ. ವೋಲ್ಟ್ ಮೀಟರ್ ಗೊತ್ತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋ ಸಂಬಂಧ. ಗಲ್ವನೋಮೀಟರ್ ವೆರಿ ಸ್ಮಾಲ್ ಕರೆಂಟ್ ಇದ್ದರೆ ಗ್ಯಾಲ್ವನೋಮೀಟರ್, ವೆರಿ ಹೈ ಕರೆಂಟ್ ಇದ್ದರೆ ಮೀಟರ್ನ ಯೂಸ್ ಮಾಡ್ತೀವಿ ಅಂತೇಳಿ ನಾನು ಹೇಳಿದ್ದೆ, ಹೌದಾ. ಓಕೆ, ನೆಕ್ಸ್ಟ್ ಹೋಮ್ ಅಂದ್ರೇ ರೆಸಿಸ್ಟೆನ್ಸ್, ಇಷ್ಟು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಐತಿ ಅಂತೇಳಿ ಮೆಜರ್ ಮಾಡೋ ಸಂಬಂಧ. ಮಲ್ಟಿಮೀಟರ್ ಅಂತಂದ್ರೇ ಪ್ರವಾಹ, ವಿಭವ, ಪ್ರತಿರೋಧ ಇವೆಲ್ಲ ಗೊತ್ತು. ಮಲ್ಟಿಮೀಟರ್ ಅಂತಂದ್ರೆ ನಮಗೇನು ಪ್ರವಾಹಗಳಾಗಿರಲಿ ಅವೆಲ್ಲ, ಮತ್ತು ಏನಂತಂದರೆ ಯಾವುದಾದ್ರೂ ಈ ಥರ ವಾಲ್ಕೆನೋಸ್ ಆಗಿರಲಿ ಈ ಥರ ಬಂದುಬಿಟ್ರೆ ನಾವಿನ್ನು ಮಲ್ಟಿಮೀಟರ್ಲಿಂದ ಯೂಸ್ ಮಾಡ್ತೀವಿ. ಮಲ್ಟಿಮೀಟರ್ ಅನ್ನೋದನ್ನು ಒಂದನ್ನು ಯೂಸ್ ಮಾಡ್ತೇವೆ. ಇಲ್ಲಿ ವಿದ್ಯುತ್ ದೋಷಗಳ ನಿವಾರಣೆಯಲ್ಲಿ ದೋಷಗಳನ್ನು ನಿವಾರಣೆ ಮಾಡೋ ಸಂಬಂಧ ಮಲ್ಟಿಮೀಟರ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರೋಸ್ಕೋಪ್ ಏನಂದರೆ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಎಷ್ಟು ಚಾರ್ಜ್ ಐತಲ್ಲಿ, ವಿದ್ಯುತ್ ಆವೇಶದ ಉಪಸ್ಥಿತಿ ಎಷ್ಟು ಚಾರ್ಜ್ ಐತಲ್ಲಿ ಅನ್ನೋದ್ರ ಸಂಬಂಧ ಎಲೆಕ್ಟ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಲಕ್ಸ್ ಯಾವುದೇ ಆಗಿರಲಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಥರ ಒಂದು ಎಷ್ಟೈತಿ ಅಂತೇಳಿ ಕಂಡುಹಿಡಿಯೋ ಸಂಬಂಧ ಫ್ಲಕ್ಸ್ ಮೀಟರ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ರಿಯೋಸ್ಟ್ಯಾಟ್ ಅಂದ್ರೆ ರೆಸಿಸ್ಟೆನ್ಸ್ನ ಕಂಟ್ರೋಲ್ ಮಾಡೋ ಸಂಬಂಧ. ರೆಸಿಸ್ಟೆನ್ಸ್ನ ಓಮೋಮೀಟರ್ ಅಂತ ಮೆಜರ್ ಮಾಡ್ತೀವಿ. ಆ ರೆಸಿಸ್ಟೆನ್ಸ್ನ ಕಂಟ್ರೋಲ್ ಮಾಡೋ ಸಂಬಂಧ ರಿಯೋಸ್ಟ್ಯಾಟ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಪೊಟೆನ್ಷಿಯೋಮೀಟರ್ ಅಂತೇಳಿ. ಪೊಟೆನ್ಷಿಯೋಮೀಟರ್ ಎದಕ್ಕಂದ್ರೆ ಪ್ರಿಸೈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋ ಸಂಬಂಧ ವೋಲ್ಟ್ ಮೀಟರ್ ಐತಿ ಆ್ಯಕ್ಚುಲಿ, ಬಟ್ ಅದೇನು ಪ್ರಿಸೈಸ್ ಆಗಿ ಎಷ್ಟೈತಿ ಅಂತ ಕಂಡಿಡೋ ಸಂಬಂಧ ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೆಪಾಸಿಟೆನ್ಸ್ಗೋಸ್ಕರ ಗಾಸ್ ಮೀಟರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತಿ ಒಂದು ಅಂತ ಕಂಡಿಡೋ ಸಂಬಂಧ ಗಾಸ್ ಮೀಟರ್ನ ಯೂಸ್ ಮಾಡ್ತೀವಿ. ಮೆಗೋಮೀಟರ್ ಅಂತೇಳಿ. ಮೆಗೋಮೀಟರನ್ನು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಇಲ್ಲಿನೂ ರೆಸಿಸ್ಟೆನ್ಸ್ನೇ ಮೆಜರ್ ಮಾಡ್ತೀವಿ, ಬಟ್ ಏನಂದರೆ ಹೈ ಇನ್ಸುಲೇಷನ್ ಇರುತ್ತೆ ಅಲ್ಲಿ. ಇನ್ಸುಲೇಷನ್ ಅಂದ್ರೆ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರತಿರೋಧನ ಅನ್ನೋದನ್ನು ಇಲ್ಲಿ ಯೂಸ್ ಮಾಡ್ತೇವೆ. ಓಕೆನಾ. ನೆಕ್ಸ್ಟ್
ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಫೋಟೋಮೀಟರ್ ಅಂತೇಳಿ. ಫೋಟೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ಲೈಟ್. ಫೋಟೋ ಅಂದ್ರೇ ಲೈಟ್, ಇಂಟೆನ್ಸಿಟಿ ಆಫ್ ಲೈಟ್ ಎಷ್ಟೈತಿ. ನೆಕ್ಸ್ಟ್ ಬಿಟ್ಟು ಸ್ಪೆಕ್ಟ್ರೋಮೀಟರ್ ಗೊತ್ತು, ವೇವ್ ಲೆಂತ್ ಆಫ್ ಲೈಟ್ ಎಷ್ಟೈತಿ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ರಿಫ್ರ್ಯಾಕ್ಟೋಮೀಟರ್ ಅಂತೇಳಿ. ರಿಫ್ರ್ಯಾಕ್ಟೋಮೀಟರ್ನ ಎದಕ್ಕಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಇವೆಲ್ಲ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂದ್ರೇನು, ಏನು, ಇವೆಲ್ಲನೂ ಮುಂದೆ ಚಾಪ್ಟರಲ್ಲಿ ಬರ್ತಾ ಹೋಗ್ತವೆ, ಇಲ್ಲಿ ಜಸ್ಟ್ ತಿಳ್ಕೊತಾ ಹೋಗಿ. ರಿಫ್ರ್ಯಾಕ್ಟೋಮೀಟರ್ ಎದಕ್ಕಂತಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ಗೆ ಮೆಜರ್ ಮಾಡೋ ಸಂಬಂಧ. ನೆಕ್ಸ್ಟ್ ಬಂದುಬಿಟ್ಟು ಲಕ್ಸ್ ಮೀಟರ್ ಅಂತ. ಲಕ್ಸ್ ಮೀಟರ್ ಅಂದರೆ ಇಲ್ಯುಮಿನೆನ್ಸ್ ಲೆವೆಲ್ ಅಂತ, ಬೆಳಕಿನ ಮಟ್ಟ. ಬೆಳಕು ಎಷ್ಟು ಪ್ರಕಾಶಮಾನವಾಗಿ ಬಿದ್ದೈತಿ ಅಂತೇಳಿ, ಲೈಟಾಗಿ ಐತೆ, ಡಲ್ಲಾಗಿ ಐತೆ, ಭಾಳ ಪ್ರಕಾಶವಾಗೈತೆ ಅನ್ನೋ ಸಂಬಂಧ ಮೆಜರ್ ಮಾಡೋ ಸಂಬಂಧ ಲಕ್ಸ್ ಮೀಟರ್ನ ಯೂಸ್ ಮಾಡ್ತೀವಿ, ಆವರಣದ ಬೆಳಕಿನ ಮಟ್ಟವನ್ನು ನಿರ್ವಹಿಸಲು. ಹೌದಾ? ಓಕೆ, ಲಕ್ಸ್ ಮೀಟರ್ನ ಇಲ್ಲಿ ಮೆಜರ್ ಮಾಡ್ಕೋತಾ ಹೋಗ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಆಡಿಯೋ ಮೀಟರ್ ಅಂತೇಳಿ. ಆಡಿಯೋ ಮೀಟರ್ ಯಾಕಂದ್ರೆ ಆಡಿಯೋ ಅಂದ್ರೆ ಸೌಂಡ್, ಇಂಟೆನ್ಸಿಟಿ ಆಫ್ ಸೌಂಡ್ ಎಷ್ಟೈತಿ. ಸೋನಾರ್ ಅಂತ ಗೊತ್ತು ನಮಗೆ, ಅಂಡರ್ ವಾಟರಲ್ಲಿರೋಂಥ ಒಂದು ಸೌಂಡ್ನ ಮೆಜರ್ ಮಾಡೋ ಸಂಬಂಧ ಆಬ್ಜೆಕ್ಟ್ ಯಾವ ಪೊಸಿಷನ್ ಐತಿ, ಎಲ್ಲಿ ಐತಿ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ಆಸಿಲೋಸ್ಕೋಪ್ ಅಂತೇಳಿ. ಆಸಿಲೋಸ್ಕೋಪ್ ಯಾಕಪ್ಪ ಅಂತಂದರೆ ಆಸಿಲೇಷನ್ಸ್ ಗೊತ್ತಾ? ಆಸಿಲೇಷನ್ಸ್ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ಸ್ ಆಗ್ತಿರ್ತದೆ. ಆ ಒಂದು ಮೆಜರ್ಮೆಂಟಿಗೆ ಏನಂತಾರೆ ಆಸಿಲೋಸ್ಕೋಪ್ನ ಯೂಸ್ ಮಾಡ್ಕೋತಾ ಬರ್ತೇವೆ. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸು ಪಿಕ್ಚರ್ಸ್ ಇದ್ದಾವೆ. ಆಡಿಯೋ ಮೀಟರ್ ಆಗಿರಲಿ, ಆಸಿಲೋಸ್ಕೋಪ್ ಆಗಿರಲಿ, ಇವೆಲ್ಲ ಏನು ಇದ್ರದ್ದು ಒಂದು ಪಿಕ್ಚರ್ಸ್ ನಿಮ್ಮ ಕ್ಲಾರಿಟಿಗೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಡೆಸಿಬಲ್ ಮೀಟರ್ ಅಂತ. ಡೆಸಿಬಲ್ ಅಂದ್ರೆ ನಾವು ಸೌಂಡಲ್ಲಿ ಮೆಜರ್ ಮಾಡ್ತೀವಿ, ಸೌಂಡ್ ಲೆವೆಲ್ ಎಷ್ಟಿದೆ ಅಂತೇಳಿ ಮೆಜರ್ ಮಾಡೋ ಸಂಬಂಧ. ನೆಕ್ಸ್ಟ್ ಬಂದುಬಿಟ್ಟು ಅನಿಮೋಮೀಟರ್ ಗೊತ್ತು ನಮ್ಗೆ, ವಿಂಡ್ ಸ್ಪೀಡ್ ಎಷ್ಟೈತಿ ಅಂತೇಳಿ. ಹೈಗ್ರೋಮೀಟರ್ ಡೆನ್ಸಿಟಿ ಆಫ್ ಲಿಕ್ವಿಡ್ನ ಮೆಜರ್ ಮಾಡೋ ಸಂಬಂಧ. ನೆಕ್ಸ್ಟ್ ಬಂದುಬಿಟ್ಟು ಫ್ಲೋ ಮೀಟರ್ ಅಂತೇಳಿ. ಫ್ಲೋ ಮೀಟರ್ ಯಾಕಪ್ಪ ಅಂತಂದರೆ ದ್ರವ ಅಥವಾ ಅನಿಲದ ಅರಿವಿನ ಪ್ರಮಾಣ, ಫ್ಲೋ ರೇಟ್ ಎಷ್ಟೈತಿ. ಈಗ ನೋಡ್ರಿ, ಹೊಲದಲ್ಲಿ ಪೈಪ್ಲೈನ್ ಹಾಕ್ಸಿರ್ತೀವಿ, ಎಷ್ಟು ಫ್ಲೋ ಆಗುತ್ತೆ ವಾಟರ್, ಅದು ಎಷ್ಟು ಐತಿ ಇದ್ರದ್ದು ಫ್ಲೋ ರೇಟ್ ಅನ್ನೋದಕ್ಕೆ ಫ್ಲೋ ಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ವೇಲೋಮೀಟರ್ ಅಂತೇಳಿ. ವೇಲೋಮೀಟರ್ ಯಾಕಂದರೆ ವೆಲಾಸಿಟಿ, ಎದ್ರದ್ದು ವೆಲಾಸಿಟಿ, ಹರಿವಿನ ವೇಗವನ್ನು, ಎಷ್ಟು ವೆಲಾಸಿಟಿದಾಗ ನೀರು ಟ್ರಾವೆಲ್ ಆಗಕತ್ತೈತಿ ಅನ್ನೋ ಸಂಬಂಧ ವೇಲೋಮೀಟರ್ನ ನಾವು ಯೂಸ್ ಮಾಡ್ಕೋತಾ ಬರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಗೀಗರ್ ಕೌಂಟರ್ ಅಂತೇಳಿ. ಗೀಗರ್ ಕೌಂಟರ್ ಇದೊಂದು ಇಮೇಜ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿದೆ ನೋಡಿ ಗೀಗರ್ ಕೌಂಟರ್ ಅಂತೇಳಿ. ಗೀಗರ್ ಕೌಂಟರ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ, ಒಂದು ಏನಪ್ಪ ಈ ರೇಡಿಯೇಷನ್ಸ್ ಬರ್ತಿರ್ತವೆ, ಅಯೋನೈಸಿಂಗ್ ರೇಡಿಯೇಷನ್ಸ್ ಅಂತೇಳಿ. ಆ ರೇಡಿಯೇಷನ್ಸು ಎಷ್ಟು ಫ್ಲೋ ಆಗಕತ್ತೈತಿ ಅಂತೇಳಿ ಮೆಜರ್ ಮಾಡೋ ಸಂಬಂಧ ಗೀಗರ್ ಕೌಂಟರ್ನ ಯೂಸ್ ಮಾಡ್ಕೊತಾ ಬರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಸಿಂಟಿಲೇಷನ್ ಕೌಂಟರ್ ಅಂತೇಳಿ. ಈ ಸಿಂಟಿಲೇಷನ್ ಕೌಂಟರ್ ಏನು ಮೆಜರ್ ಮಾಡ್ತಾರೆ ಅಂದ್ರೆ ಡಿಟೆಕ್ಟಿಂಗ್ ರೇಡಿಯೇಷನ್. ಎದ್ರದ್ದು ರೇಡಿಯೇಷನ್ ಅಂತಂದರೆ ಕಣ ಭೌತಶಾಸ್ತ್ರದ ಪ್ರಯೋಗಗಳಲ್ಲಿ, ಎಲ್ಲಿ ನಮ್ಮ ಒಂದು ಫಿಸಿಕ್ಸ್ ಲ್ಯಾಬಲ್ಲಿ ಕಣಗಳು, ಇವೆಲ್ಲ ಅಟೋಮ್ಸ್ ಅಂತ ಹೇಳ್ತೀವಲ್ಲ, ಅವನ್ನ ಡಿಟೆಕ್ಟ್ ಮಾಡೋ ಸಂಬಂಧ ಏನು ಈ ಸಿಂಟಿಲೇಷನ್ ಕೌಂಟರ್ನ ಯೂಸ್ ಮಾಡ್ಕೋತ ಬರ್ತೀವಿ. ಫ್ಯಾಟೋಮೀಟರ್ ಅಂತೂ ನಮಗೆ ಗೊತ್ತು, ಏನು ಡೆಪ್ತ್ ಆಫ್ ಓಷನ್ನ ಮೆಜರ್ ಮಾಡೋ ಸಂಬಂಧಿ. ಟ್ಯಾಕೋಮೀಟರ್ನ ನಿಮ್ಗೆ ಹೇಳಿದೆ, ಏನಂದರೆ ರೊಟೇಷನಲ್ ಸ್ಪೀಡ್, ದೊಡ್ಡ ಒಂದು ದೂರದ ಒಂದು ಡಿಸ್ಟೆನ್ಸಲ್ಲಿ ಫ್ಯಾನ್ ಟೈಪ್ ಇಟ್ಟಿರ್ತಾರೆ, ಅವನ್ನ ಎಷ್ಟು ವೇಗದಾಗ ತಿರುಗಾತಾವ ಅಂತ ಹೇಳೋಕ್ಕೆ ಟ್ಯಾಕೋಮೀಟರ್ನ ಯೂಸ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ಸಿಸ್ಮೋಗ್ರಾಫ್ ಗೊತ್ತು ನಮಗೆ, ಅರ್ಥಕ್ವೇಕ್ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತೇಳಿ ಮೆಜರ್ ಮಾಡೋ ಸಂಬಂಧ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ನ ಮೆಜರ್ ಮಾಡೋ ಸಂಬಂಧ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ವಿಸ್ಕೋಮೀಟರ್. ಫ್ಲೂಯಿಡ್ದು ವಿಸ್ಕೋಸಿಟಿ ಎಷ್ಟೈತಿ, ಅದೇನು ಭಾಳ ಜಾಸ್ತಿ ಫ್ಲೋ ಆಗತ್ತೈತಿ, ಏನು ಅಲ್ಲೇ ನಿಂತೈತಿ, ಈ ವಿಸ್ಕೋಸಿಟಿ ಅನ್ನೋದು ಮೆಜರ್ ಮಾಡೋ ಸಂಬಂಧ. ರೆಡಾರ್ ಬಂದುಬಿಟ್ಟು ಡಿಸ್ಟೆನ್ಸ್ ಸ್ಪೀಡ್, ಎದ್ರದ್ದು ಅಂತಂದರೆ ವಿಮಾನಯಾನ ಮತ್ತು ಸಂಚಾರ ನಿಯಂತ್ರಣಕ್ಕೆ. ಏನಪ್ಪ, ಏನೋ ಒಂದು ಫ್ಲೈಟ್ ಕ್ರ್ಯಾಶ್ ಆಗತ್ತೈತಿ, ಅಲ್ಲಿ ಏನು ರೆಡಾರ್ನ ಬಿಟ್ಟು ಏನು ಪ್ರಾಬ್ಲಮ್ ಆಗೈತಿ ಹಿಂಗೆ ಅನ್ನೋದನ್ನು ಮೆಜರ್ ಮಾಡೋ ಸಂಬಂಧ ಏನು ರೆಡಾರ್ನ ಯೂಸ್ ಮಾಡ್ತೀವಿ. ಮತ್ತು ಲಿಡಾರ್ ಅಂತ ಬರುತ್ತೆ. ಲಿಡಾರ್ನು ಡಿಸ್ಟೆನ್ಸೇ, ಬಟ್ ಏನಂದರೆ ಭೂಗೋಳಶಾಸ್ತ್ರ ಮತ್ತು ಸ್ವಯಂಚಾಲಿತ ವಾಹನಗಳಲ್ಲಿ, ಸ್ವಯಂಚಾಲಿತ ಆಟೋ ವೆಹಿಕಲ್ಸ್ ಅಂತ ಕರಿತೀವಿ. ಏನಂತಂದರೆ ಆ ಒಂದು ಮನುಷ್ಯರಿರ್ಲಾರ್ದೆ ತಮ್ಮನೇ ಹೋಗೋಂಥ ವೆಹಿಕಲ್ಸ್ಗಳಲ್ಲಿ ಈ ಲಿಡಾರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಕೋತಾ ಬರ್ತಾ ಇದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು ಟರ್ಬಿಮೀಟರ್. ಟರ್ಬಿಮೀಟರ್ ಅಂದ್ರೆ ಏನು, ಕ್ಲೌಡಿನೆಸ್ ಆಫ್ ಅ ಲಿಕ್ವಿಡ್ಸ್. ಏನಪ್ಪ ಈ ಕ್ಲೌಡಿನೆಸ್ ಆಫ್ ಅ ಲಿಕ್ವಿಡ್ಸ್ ಅಂದ್ರೆ ನೀರಿನ ಗುಣಮಟ್ಟದ ಪರೀಕ್ಷೆ. ಹೌದಾ? ಎಷ್ಟಿದೆ ನೀರು, ಏನಂತಂದರೆ ಎಷ್ಟು ಫೋರ್ಸ್ಲಿಂತ್ರ ಹೋಗಕತ್ತೈತಿ, ಮತ್ತು ಅದರದ್ದು ಸಾಂದ್ರತೆ ಎಷ್ಟೈತಿ, ಮತ್ತು ಅದು ಎಷ್ಟು ಕ್ಲಿಯರ್ನೆಸ್ ಐತಿ, ಈ ಥರ ಒಂದು ಮೆಜರ್ಮೆಂಟಿಗೋಸ್ಕರ ಟರ್ಬಿಮೀಟರ್ನ ಯೂಸ್ ಮಾಡ್ಕೋತಾ ಬರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲಿನೋಮೀಟರ್. ಸಲೈನ್ ಅಂತಂದರೆ ಏನೇನು ಗೊತ್ತು ನಮಗೆ, ಉಪ್ಪಾಗಿರೋಂಥ ನೀರು. ಸಲೈನೋಮೀಟರ್ ಅಂದ್ರೆ ಲವಣಾಂಶ, ಉಪ್ಪು ಎಷ್ಟೈತಿ, ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟೈತೆ ಅಂತ ಅಳೆಯಲು ಸಲೈನೋಮೀಟರ್ನ ನಾವು ಮೆಜರ್ ಮಾಡ್ತೇವೆ. ಆ್ಯಕ್ಚುಲಿ ಇದು ಎಲ್ಲಿ ಮೆಜರ್ ಮಾಡ್ತಾರೆ ಸಲೈನೋಮೀಟರ್ ಅಂದರೆ, ಈಗ ಬಾವಿ ಅಥವಾ ಈ ಒಂದು ನಳನ ಹಾಕಿಸ್ತಿರ್ತಾರೆ ನೋಡ್ರಿ ಮನೆಯಲ್ಲಿ ಅಥವಾ ಈ ಹೊಲದಲ್ಲಿ, ಅಲ್ಲಿ ಸಲೈನೋಮೀಟರ್ನ ಯೂಸ್ ಮಾಡಿ ಉಪ್ಪಿನ ಅಂಶ ಐತೇನು ಅಂತ ಕಂಡುಹಿಡಿತಾರೆ. ನೆಕ್ಸ್ಟ್ ಬಂದುಬಿಟ್ಟು ಟೆನ್ಸಿಯೋಮೀಟರ್ ಅಂತೇಳಿ. ಸಾಯಿಲ್ ಮಾಯ್ಶ್ಚರ್,
ಎಷ್ಟೈತಪ್ಪ ಸಾಯಿಲ್ ಮಾಯ್ಶ್ಚರ್, ಅದ್ರಾಗೇನು ನೀರಿನ ಅಂಶ ಐತಿ ಏನಿಲ್ಲ, ಕೃಷಿ ಕ್ಷೇತ್ರದಲ್ಲಿನೇ ನೀರಾವರಿ ನಿರ್ವಹಣೆಗಾಗಿ ನೀರಿನ ಅಂಶ ಐತೆ ಇಲ್ಲ ಅಂತೇಳಿ ಮೆಜರ್ ಮಾಡೋ ಸಂಬಂಧ ಟೆನ್ಸಿಯೋಮೀಟರ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಕ್ಟ್ರೋಫೋಟೋಮೀಟರ್ ಅಂತೇಳಿ. ಸ್ಪೆಕ್ಟ್ರೋಫೋಟೋಮೀಟರ್ ಯಾಕಪ್ಪ ಅಂತಂದರೆ ಏನಂದರೆ ಬೆಳಕಿನ ಹೀರಿಕೊಳ್ಳುವಿಕೆ, ಲೈಟ್ ಅಬ್ಸಾರ್ಪ್ಷನ್, ರಾಸಾಯನಿಕ ವಿಶ್ಲೇಷಣೆ ಮತ್ತು ಜೈವಿಕ ರಸಾಯನಶಾಸ್ತ್ರದಲ್ಲಿ ಏನಿದು ಅಂತಂದರೆ ಸ್ಪೆಕ್ಟ್ರೋಫೋಟೋಮೀಟರ್ ಅಂದ್ರೆ ಲೈಟು ಬಿದ್ದ ತಕ್ಷಣ ಅದು ಎಷ್ಟು ಅಬ್ಸರ್ವ್ ಆಗತೈತಿ, ಏನು ಲೈಟ್ ಅಬ್ಸರ್ವ್ ಆಗತೈತೆ ಇಲ್ಲ. ಈ ಸೋಲಾರ್ ಪ್ಯಾನಲ್ಸ್ ಇರ್ತಾವೆ ನೋಡ್ರಿ, ಅದ್ರ ಮೇಲೆ ಲೈಟ್ ಬಿದ್ದ ತಕ್ಷಣ ಅದು ಅಬ್ಸರ್ವ್ ಮಾಡ್ಕೊಂಡು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಥರ ಎಷ್ಟು ಲೈಟ್ನ ಅಬ್ಸರ್ವ್ ಮಾಡ್ಕೋತಾವು ಅನ್ನೋ ಸಂಬಂಧ ಈ ಒಂದು ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ಕೋತಾ ಬಂದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಕ್ರೋನೋಸ್ಕೋಪ್ ಅಂತೇಳಿ. ಕ್ರೋನೋಸ್ಕೋಪ್ ಯಾಕಪ್ಪ ಅಂತಂದರೆ ವೆರಿ ಸ್ಮಾಲ್ ಟೈಮ್ ಇಂಟರ್ವಲ್, ಏನು ಸ್ಮಾಲ್ ಟೈಮ್ ಇಂಟರ್ವಲ್ಲಿ ಭೌತಶಾಸ್ತ್ರದ ನಿಖರ ಪ್ರಯೋಗಗಳಿಗೆ ಏನು ಯಾವಾಗಲೂ ಸಣ್ಣ ಇರೋವೆಲ್ಲ ಏನು ಲ್ಯಾಬಲ್ಲೇ ಯೂಸ್ ಮಾಡ್ತಾರೆ. ಯಾಕಂದರೆ ದೊಡ್ಡ ತೊಗೊಂಡು ಲ್ಯಾಬಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಏನಂದರೆ ಟೈಮ್ ಇಂಟರ್ವಲ್ನ ಮೆಜರ್ ಮಾಡೋ ಸಂಬಂಧ ಕ್ರೋನೋಸ್ಕೋಪ್ನ ಯೂಸ್ ಮಾಡ್ಕೋತಾ ಬಂದಿದ್ದಾರೆ. ಟೆನ್ಸಿಯೋಮೀಟರ್ ಆ್ಯಕ್ಚುಲಿ ರಿಪೀಟ್ ಆಗಿದೆ, ಇದೇನೋ ಸಾಯಿಲ್ ಮಾಯ್ಶ್ಚರ್ನ ಮೆಜರ್ ಮಾಡೋ ಸಂಬಂಧ. ಸ್ಯಾಲಿನೋಮೀಟರ್ನ ರಿಪೀಟ್ ಆಗಿದೆ, ಇದು ನೀರಿನ ಲವಣಾಂಶವನ್ನು ಅಳತೆ ಮಾಡೋದು. ಟರ್ಬಿಡಿಟಿ ಅಂದರೆ ಎಷ್ಟು ಕ್ಲೌಡಿನೆಸ್ ಆಫ್ ಲಿಕ್ವಿಡ್ನ ಮೆಜರ್ ಮಾಡೋ ಸಂಬಂಧ. ಸೊ ಇವೆಲ್ಲ ರಿಪೀಟ್ ಆಗಿದೆ, ಇವು ಮೂರಷ್ಟೇ. ಓಕೆ, ಇವೆಲ್ಲನೂ ಏನಪ್ಪ ಅಂತಂದರೆ ಒಂದು ನಮಗೆ ಏನು ಈ ಒಂದು ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಕರಿತೇವೆ. ಇದರಲ್ಲಿಂದನೂ ಕ್ವಶನ್ಸ್ ಫ್ರೇಮ್ ಆಗ್ತಾ ಬಂದಿದೆ. ಇವನ್ನೆಲ್ಲನೂ ನೀವು ನೋಡಿಕೊಂಡು ಒಂದು ನೋಟ್ಸ್ ಮಾಡಿ ಇಟ್ಕೊಂಡ್ರಿ, ಮುಂದೆ ನಿಮಗೆ ಇವೆಲ್ಲ ಒಂದು ಬರೋಂಥ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನಾವು ಮುಂದೆನೂ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಬರ್ತೇವೆ. ಇನ್ನೊಂದು ನಮ್ಮ ಒಂದು ಕ್ಲಾಸ್ ನಿಮಗೆ ಉಪಯುಕ್ತ ಆಗ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಇದೇ ರೀತಿ ನಿಮಗೆ ಮುಂದೇನೂ ತರಗತಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ನೀವು ಆಗಿ. ಮತ್ತು ಏನಂದರೆ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಗೆ ಕೊಡ್ತಾ ಬರ್ತೇವೆ. ಥ್ಯಾಂಕ್ ಯು.